ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಶ್ಚ ಚರಣೌ ಶರಣಂ ಪ್ರಪದ್ಯೆ. ஸ்ரீரொன்றுதூப்புல் திருவேங்கடமுடையான் பாரன்னச்சொன்ன பயமொழியொழி ஓரொன்றுதானே அமையாதோம் தாரணையில் வாழ்வார்க்குவானேரப் போமளவும் வாழ்வு. ವಾಮನಾವತಾರನ ಅನುಭವಿಸ್ತಾ ಇದ್ವಿ. ಅದರಲ್ಲಿ ಭಾಗವತದಲ್ಲಿ ಬರ್ತಿರುವಂತ ವಾಮನಾವತ ಕಥೆಯನ್ನು ನೋಡ್ತಾ ಇದ್ವಿ. ಅರ್ಧಕ್ಕಿಂತ ಅರ್ಧ ಆಗಿತ್ತು, ಪೂರ್ತಿ ಆಗಿರ್ಲಿಲ್ಲ. ಎಲ್ಲಿ ನಿಲ್ಸಿದ್ದೇನು ಜ್ಞಾಪಕ ಇಲ್ಲ, ನೋಡೋಣ ಮಧ್ಯದಿಂದ ಹೇಳ್ತೀನಿ ನಾನು. ಅವನಿಗೆ ವಾಮನ ಅವತಾರ ಆದ ತಕ್ಷಣ ಹೇಗೆ ಋಷಿಗಳು ಎಲ್ಲರೂ ಬಂದು ಅವನಿಗೆ ಉಪನಯನ ಮಾಡ್ತಾರೆ. ಒಬ್ಬೊಬ್ಬರು ಕೃಷ್ಣಾರ್ಜುನ ಕೊಡ್ತಾರೆ, ಒಬ್ಬರಿಗೆ ಅವನಿಗೆ ಮುಂಜಿಯನ್ನು ಕೊಡ್ತಾರೆ, ಇನ್ನು ಕೆಲವರು ಅವನಿಗೆ ಇದನ್ನ ಕೊಡ್ತಾರೆ, ಬಟ್ಟೆ ದಂಡವನ್ನು ಕೊಡ್ತಾರೆ, ಕಮಂಡಲವನ್ನೆಲ್ಲ ಕೊಡ್ತಾರೆ. ಅದಾಗಿ ಬರ್ತಾನೆ. ಅದಾದ್ಮೇಲೆ ಅವನೇನ್ ಮಾಡ್ತಾನೆ, ಅವಾಗ ಅವನು ನೇರವಾಗಿ ಈ ಅವನ ಅವತಾರ, ಭಗವಂತನ ಅವತಾರವೇ ಇಲ್ಲಿ ತಾಯಿ ಅವಳ ಅದಿತಿಯ ಹೇಳಂದ ತನ್ನ ಮಗನಿಗೆ ಶಾಶ್ವತವಾದಂತ ಒಂದು ಸ್ಥಿತಿ ಬರಬೇಕು, ಇಂದ್ರನಿಗೆ ಮತ್ತೆ ಸೋಲ್ ಬರಬಾರ್ದು ರಾಕ್ಷಸರಿಂದ ಅನ್ನೋ ಉದ್ದೇಶದಿಂದ ಅವಳು ತಪಸ್ಸನ್ನ ಮಾಡಿ ಭಗವಂತನ ಪಡ್ಕೊಂಡಿರ್ತಾಳೆ. ಅವಳ ತಪಸ್ಸಿಗೆ ಮರಕ್ಕೆ ಪ್ರಶ್ನೆ ಗರ್ಭ ಅಂತ 3 ಇದರಲ್ಲಿ ಬರ್ತಾನೆ. ಇದರಲ್ಲಿ ವಾಮನ ಅವತಾರದಲ್ಲಿ ಮಾಡುವಾಗ ಅವಾಗ ಯಾವಾಗ ಅವನ ಹಾಗೆ ಧರಿಸ್ತಾನೋ ಅವನು ಶಂಖಚಕ್ರ ಗದಾ ಪದ್ಮನಿಂದ ಹಿಂದೆ ಇದಲ್ಲಿ ನೋಡಿ ಧರಿಸ ಬಿಡ್ತಾನೆ. ಆಗ ಎಲ್ಲರೂ ಪ್ರಾರ್ಥನೆಯಿಂದ ಮತ್ತೆ ಸಾಧಾರಣ ವಟುವಾಗಿ ಬರ್ತಾನೆ ವಾಮನನಾಗ್ತಾನೆ. ತಕ್ಷಣ ಕೂಡಲೇ ಅವನಿಗೆ ಚೂಡಾಕರ್ಮ ಉಪನಯನ ಎಲ್ಲ ಒಂದೇ ಸಲ ಭಗವಂತನಿಗೆ, ಯಾಕೆಂದ್ರೆ ಎಲ್ಲವನ್ನು ಮಾಡಿಸ್ತಾರೆ, ಎಲ್ಲವೂ ಆಗುತ್ತೆ. ಅದಾದ್ಮೇಲೆ ಅವನಿಗೆ ಇಲ್ಲಿ ಬಲಿ ಒಂದು ಯಾಗ ಮಾಡ್ತಾನೆ ಗೊತ್ತಾದ ತಕ್ಷಣ ಯಾಗಶಾಲೆಗೆ ಬರ್ತಾನೆ. ಅವನು ಬರ್ಬೇಕಾದ ಅಂದ್ರೆ ಅವನು ಎಷ್ಟು ಇದಾಗಿರ್ತಾನೆ ಹೇಳ್ತಾರೆ. ಮೌಂಜ ಮೇಖಲೆಯ ವೀತಂ ಉಪವೀತ ಜನೋತ್ತರಂ ಜಟಿಲಂ ಭಾವನಂ ವಿಪ್ರಂ ಮಾಯಾ ಮಾನವಕಂ ಹರಿಂ. ಇವನು ಮಾಯಾ ಮಾನವಕ, ಅದಕ್ಕೆ ಇವನು ಕಪಟ ವಾಮನ ಅಂತ ಸ್ವಾಮಿ ಹೇಳ್ತಾರೆ. ಮಾಯಾ ವಾಮನಕ ಇವನು ಇದಾಗಿ ಬಂದ ವಾಮನಲ್ಲ, ಅವತಾರ ಒಂದು, ಅದಕ್ಕೆ ಹೇಳ್ತಾರೆ. ಅದಕ್ಕೆ ಮಾಯಾ ಮಾನವಕಂ ಅಂತ ಇವರು ಹೇಳ್ತಾರೆ. ಅದಕ್ಕೆ ಕಪಟ ವಾಮನ ಅಂತ ಸ್ವಾಮಿ ಯಜ್ಞ ತರ್ಜನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವನು ಮಾಯೆ ಒಟ್ಟು ಇವನು ಅಂದ್ರೆ ಮಾಯೆಯಿಂದ ಉಂಟಾಗಿರೋನು. ಅದರಿಂದ ಅವನು ಮೌಂಜಿ ಧರಿಸ್ಕೊಂಡಿರ್ತಾನೆ. ಆ ತೇಜಸ್ಸು ನೋಡಿದ ಕೂಡಲೇ ಅಲ್ಲಿ ಯಜ್ಞ ಮಾಡ್ತಿವ್ರೆಲ್ಲ ನಿಲ್ಸೇ ಬಿಡ್ತಾರೆ. ಯಾಕೆಂದ್ರೆ ಅವನ ತೇಜಸ್ಸು ಎಷ್ಟಿತ್ತು ಅಂತಂದ್ರೆ ಆ ಯಾಜ್ಞಿಕರು 16 ಜನ ಯಾಜ್ಞಿಕರು ವೇದಘೋಷ ಮಾಡ್ತಾ ಇರ್ತಾರಲ್ಲ, ಎಲ್ಲರೂ ನಿಲ್ಲಿಸ್ಬಿಡ್ತಾರೆ, ಹೋತ್ರವೂ ನಿಲ್ಲಿಸ್ಬಿಡ್ತಾನೆ. ಇವನು ಯಜಮಾನ ಆದಂತ ಬಲಿಯೂ ನೋಡ್ತಾನೆ, ಬಹಳ ಅತ್ಯಂತ ಇದಾಗಿರ್ತಾನೆ. ಅದಕ್ಕೆ ಪ್ರವಿಷ್ಟಂ ದೀಕ್ಷ ಭಗವಸ್ ಸಶಿಷ್ಯಾಸ್ತೆ ಸಹಾಗ್ನಿಭಿ ಪ್ರತ್ಯಗೃಹನ್ ಸಮುತ್ತಾಯ ಸಂಕ್ಷಿಪ್ತ ತ್ಯಸ್ಯ ತೇಜಸ. ಆಗ ಅಲ್ಲಿ ಕೂಡ ಭೃಗವಹ ಅಂದ್ರೆ ಭೃಗು ವಂಶದ ಅಂತ ಋಷಿಗಳು ಅವರೆಲ್ಲ ಇರ್ತಾರಲ್ಲ, ಬ್ರಾಹ್ಮಣರು ಎಲ್ಲರೂ ಸಹ ಅವರೇನ್ ಮಾಡಿದ ತಕ್ಷಣ ಅವರು ತಮ್ಮವನ್ನ ಎಲ್ಲ ಎದುರುಗೊಂಡು ಸತ್ಕಾರ, ಅದು ಇದ್ರಲ್ಲಿ ಹೇಳಿದೆ, ಶಾಸ್ತ್ರದಲ್ಲಿ ಹೇಳಿದೆ. ಯಾರಾದ್ರೂ ಒಬ್ರು ಬಂದ ಅಂದ್ರೆ ಯಾವ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ನಿಲ್ಲಿಸಿ ಅವ್ರನ್ನ ಬಂದು ಅರ್ಘ್ಯ ಪಾದಾದಿಗಳನ್ನು ಕೊಟ್ಟು ಉಪಚಾರ ಮಾಡಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಆಮೇಲೆ ಮುಂದುವರಿಸ್ಬೇಕು ಅಂತ. ಸಂಧ್ಯಾ ವಂದನಾದಿಗಳಿಗೂ ಅದು ಹೇಳಿದೆ. ತುಂಬಾ ಹಿರಿಯರು ಶ್ರೋತ್ರಿಯರು ಬಂದ ಅಂದ್ರೆ ಮಧ್ಯದಲ್ಲೇ ನಿಲ್ಲಿಸಿ ಅವ್ರನ್ನ ಮಾಡಿ ಮತ್ತೆ ಮುಂದುವರಿಸ್ಬೋದು, ಇಲ್ಲ ಮೊದಲಿಂದಾನು ಮಾಡ್ಬೋದು. ಆ ತರ ಇದೆ. ಆ ತರ ಎಲ್ಲರೂ ಮಾಡ್ತಾರೆ ಕಡೆಗೆ. ಆಮೇಲೆ ಯಜಮಾನ ಪ್ರಮದಿತೋ ದರ್ಶನೀಯ ಮನೋರಮ, ಯಜಮಾನಾದ ಬಲಿಗೂ ಸಹ ತುಂಬಾ ಇದಾಗುತ್ತೆ, ಮನೋರಮವಾಗಿರ್ತಾನೆ ಅಂದ್ಬಿಟ್ಟು ಅವನು ಸಹ ಬರ್ತಾನೆ. ಇದು ಅವನು ಅರ್ಘ್ಯಪಾದ್ಯ ಎಲ್ಲ ಕಲಿತು ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮಂ ಕಿಂ ಕರವಾಣಿತೆ ಅವ್ನು ಕೇಳ್ತಾನೆ. ನೀನು ಬಂದಿದೀಯಪ್ಪ ನೋಡು, ತೇಜಸ್ವಿಯಾಗಿ ಬಂದಿದ್ರು ಸಹ ನೀನು ಇಲ್ಲಿ ಯಾರು ಬಂದ್ರು ಬ್ರಾಹ್ಮಣರು ಏನಾದ್ರು ಕೇಳೋದಕ್ಕೆ ಏನಾದ್ರು ಒಂದು ಆಸೆ ಇಟ್ಕೊಂಡೇ ಬಂದಿರ್ತಾರೆ. ಅದಕ್ಕೆ ಕಿಂಕರವಾಣಿಮಿತ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾನ್ ಅನ್ಯೇ ತ್ವಾರ್ ಅಪುವರ್ಧನಂ. ಅದರಿಂದ ನೀನು ಅತ್ಯಂತ ಬ್ರಹ್ಮರ್ಷಿಗಳ ಇದಕ್ಕೆ ಸೇರಿದವನಾಗಿದೆಯಾ ನೀನು ಅಂತ ಅವನ್ನ ಕೊಂಡಾಡ್ತಾನೆ ಕಡೆಗೆ. ಆವಾಗ ಹೇಳ್ತಾನೆ, ಅದ್ಯನ ಪಿತರ, ನನ್ನ ತಂದೆಯ ವಂಶ
ನನ್ನ ವಂಶ, ನನ್ನ ತಾತನ ವಂಶ, ಪ್ರಹ್ಲಾದ ವಂಶ ಇವರೆಲ್ಲ ವಿಷ್ಣು ಭಕ್ತರಾಗಿರ್ತಾರಲ್ಲ, ಇವತ್ತು ಪಾವನವಾಯಿತು ಅಂತ ಅವ್ರನ್ನೆಲ್ಲ ಕೊಂಡಾಡ್ತಾನೆ. ಕೊಂಡಾಡಿ ಇದೆಲ್ಲ ಹೀಗೆ ಬೇಕಾದ್ರೆ ಆ ಕಥೆಯನ್ನೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಕಡೆಗೆ ಇವನು ಭಗವಂತ ಇದು ಬರ್ಬೇಕಾದ ಅಂದ್ರೆ ಇಲ್ಲಿ ಹಿಂದೆ ಒಂದು ನಿಮಗೆ ಇದರಲ್ಲೂ ಹೇಳಿದ್ದೀನಿ, ಒಂದು ಚಿಕ್ಕ ಶ್ಲೋಕ ಇದೆ. ಇದು ಭಾಗವತದಲ್ಲಿ ಬಂದಿಲ್ಲ, ಅದ್ಭುತವಾಗಿ ರಚನೆ ಮಾಡಿದಾರಂತೆ. ಆ ಬಲಿಗೂವೆ ವಾಮನನಿಗೂ ಆಗೋ ಸಂಭಾಷಣೆನ ಒಂದು ಶ್ಲೋಕದಲ್ಲಿ ಮಾಡಿದ್ದಾರೆ. ಅದನ್ನ ಆ ಶ್ಲೋಕ ತುಂಬಾ ಚೆನ್ನಾಗಿದೆ. ಅದು ನಾನು ಈ ತಿರುಪಾವನೆ ಸ್ವಲ್ಪ ಸಮಯ ಹೇಳಿದ್ದೀನಿ. ಅದಕ್ಕೆ ಮೊದಲು ಕೇಳ್ತಾನಂತೆ ಅವನೋದು, ಕಸ್ತ್ವನ್ ಬ್ರಹ್ಮಂ ಅಪೂರ್ವ ಕ್ವಚತರ ವಸತಿ ಯಾಖಿಲ ವಿಶ್ವಸೃಷ್ಟಿ ಕಸ್ತೇತ್ರಾತ ಕೆನಾಥೋ ಕ್ವಚತವ ಜನಕಃ ನೈವತಾತಂ ಸ್ಮರಾಮಿ ಇಂತೇಭೀಷ್ಟಂ ದದಾನಿ ತ್ರಿಪದ ಪರಿಮಿತ ಭೂಮಿ ಅತ್ಯಲ್ಪಂ ಏತತ್ರೈಲೋಕ್ಯಂ ಭಾವಗರ್ಭಂ ಬಲಮಿತಿ ಚ ವದನ್ ವಾಮನೋ ನ ಸಪಾಯಾತ್. ವಾಮನಃ ನಹ ನಮ್ಮನ್ನ ಸಪಾಯಾತ್ ಕಾಪಾಡ್ಲಿ ಅಂತ. ಅದು ಯಾರಂತ ಇವನು ಹೇಳ್ತಾನಂತೆ ಅವನಿಗೆ. ಕಸ್ತ್ವಂ ಬ್ರಹ್ಮನ್ ಅಂತ ಕೇಳ್ತೇವೆ, ಬಲಿ ಬರ್ತಾನ ಒಟ್ಟು ನೋಡಿ ಕೇಳ್ತಾನೆ. ಅದಕ್ಕೆ ಯಾರಪ್ಪ ನೀನು ಅಂತ ಹೇಳೋದಕ್ಕೆ ಅಪೂರ್ವ ಅಂತ ಹೇಳ್ತಾನೆ. ಅಲ್ಲಿ ಅಪೂರ್ವ ಅಂದ್ರೆ ಇವನ ಅಪೂರ್ವ ಅಂದ್ರೆ ಅವನಿಗೆ ಭಗವಂತನಿಗೆ ಯಾರು ಇಲ್ವಲ್ಲ, ಪೂರ್ವ ಇಲ್ವಲ್ಲ ಅವನಿಗೆ. ಆ ಅರ್ಥದಲ್ಲಿ ಭಗವಂತ ಹೇಳೋದು, ಇವನು ನನ್ನ ಪೂರ್ವ ಗೊತ್ತಿಲ್ಲ ಅನ್ನೋ ಅಪೂರ್ವ ಅಂದ್ರೆ ನನ್ನ ಪೂರ್ವ ತಿಳಿದಿಲ್ಲ ಅಂದ್ರೆ ಅನಾಥರ ತನಾಥ. ಅವಾಗ ಹೇಳ್ತಾನೆ ಕ್ವಚತರ ವಸತಿ, ಎಲ್ಲಪ್ಪ ವಾಸ ಮಾಡ್ಕೊಂಡಿದ್ಯಾ ಅಂದ್ರೆ ಯಾಕಿಲ್ಲ ವಿಶ್ವ ಸೃಷ್ಟಿ, ಇಡೀ ವಿಶ್ವ ಸೃಷ್ಟಿಯೇ ಎಲ್ಲವೂ ನನ್ನ ಜಾಗವೇ ಅಂದ್ಬಿಟ್ಟು. ಯಾವಾಗ ಹೇಳ್ತಾರೆ ಇದ್ದವ್ರಿಗೆ ಒಂದ್ ಮನೆ, ಇಲ್ಲದೆ ಇದ್ದವ್ರಿಗೆ ಊರೇ ಮನೆ ಅಂತ ಹೇಳ್ತಾರಲ್ಲ ಅನಾಥರಿಗೆ. ಇವನು ಆತರ ಒಬ್ಬರಿ ತಗೋತಾನೆ. ಇವನು ಎಲ್ಲಾ ಸೃಷ್ಟಿಯು ನನ್ನ ಜಾಗ ಅಂದ್ರೆ ಪಾಪ ಇವನಿಗೆ ಇವಂದು ಒಂದು ಸ್ವಂತ ಜಾಗ ಇಲ್ಲ, ಹಾಗಾಗಿ ವಿಶ್ವದ ಜಾಗ ಎಲ್ಲ ತಂದು ಅಂತ ಹೇಳ್ಕೊತಾನೆ ಅಂತ ಅನ್ಕೊಳ್ತಾನೆ ಅವನಿಗೆ. ಕಡೆಗೆ ಕಸ್ತೆ ತ್ರಾತ, ನೀನು ಯಾರ ಆಶ್ರಯದಲ್ಲಿದೆಯಾ ಅನ್ನೋಗ ಅನಾಥಃ ಅಂತ ಹೇಳ್ತಾನೆ. ಅನಾಥ ಅನ್ನೋದು ನಾವು ಲೋಕದಲ್ಲಿ ಒಡೆಯನಿಲ್ಲದವನಿಗೆ ಅನಾಥ ಅಂತ, ನಾವು ರೂಢಿನಲ್ಲಿ ಅನಾಥ ಅಂದ್ರೆ ಏನೂ ಇಲ್ಲ, ಗತಿ ಇಲ್ದದ್ದು ಅನಾಥರು ಅಂತೀವಿ. ಅನಾಥ ಅಂತ ನಾಥರ್ ಇಲ್ದದ್ದು. ನಾಥ ಅಂದ್ರೆ ಅವನ್ನ ಕಾಪಾಡೋರು ಒಬ್ರು ಯಾರು ಇಲ್ಲ, ತಂದೆ ತಾಯಿಗಳಿಲ್ಲ ಅನ್ನೋದಕ್ಕೆ ಅನಾಥ ಅಂತ. ಆ ಅರ್ಥದಲ್ಲಿ ನಾವು ಅನಾಥ ಅಂದ ತಕ್ಷಣ ಇವನ ತಂದೆ ತಾಯಿ ಇಲ್ದೇ ಇದ್ದು ಅರ್ಥ ಹೇಳ್ಕೊಳ್ತೀವಿ. ಇಲ್ಲಿ ಅವನು ಹೇಳೋದು ನನಗೆ ಯಾರು ಒಡೆಯೋರಿಲ್ಲ ಅಂತ, ಅನಾಥಃ. ಅದು ನನಗೆ ಯಾರು ಹೊಡೆಯರಲ್ಲಿ ಅಂತ. ಇವು ನನ್ಗೆ ಗೊತ್ತಾನೆ ಪಾಪ ಅಪ್ಪ ಅಮ್ಮ ಯಾರು ಇಲ್ಲ, ಅದನ್ನ ಅನಾಥ ಅಂತ ಹೇಳ್ಕೊಡ್ತೇನೆ ಅನ್ಕೋತಾನೆ. ಕ್ವಚತವ ಜನಕಃ ಅಂತಾರೆ. ಯಾರಪ್ಪ ಯಾರ ಮಗನಪ್ಪ ಅದರ ಗೊತ್ತಾನಕ್ಕೆ ನೈವತಾತಂ ಸ್ಮರಾಮಿ, ನನಗೆ ಯಾರು ಅಂತ ನನಗೆ ಜನಕ ಅಂದ್ರೆ ನನಗೆ ಯಾರು ಅಂತ ನನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಯಾರು ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇವನು ಅನ್ಕೊಳ್ತಾನೆ ಪಾಪ ಮಗು ಗೊತ್ತಿಲ್ಲ. ಯಾರು ಅನಾಥ ಮಕ್ಕಳು ಎಷ್ಟು ಜನ ಇರ್ತಾರಲ್ಲ, ತಂದೆ ತಾಯಿಯರು ಗೊತ್ತಿಲ್ಲದೆ ಇದ್ದವರು, ಆ ತರ ಅನ್ಕೊಳ್ತಾನೆ. ಆಗ ಕಿಂತೆ ಭೀಷ್ಟನ್ ದದಾನಿ, ಏನು ಅಭಿಷ್ಟ ಬೇಕು ಹೇಳೋ ಅದನ್ನ ತೇ ದದಾನಿ, ನಾನು ಕೊಡ್ತೀನಿ ಅನ್ಬೇಕಾದ್ರೆ ತ್ರಿಪದ ಪರಿಮಿತ ಭೂಮಿ, ನನ್ನ ಕಾಲಲ್ಲಿ 3 ಅಳತೆ ಕೊಡು ಸಾಕು ಅಂತ. ಆಗ ಅವನು ಹೇಳ್ತಾನೆ ಅತ್ಯಲ್ಪಂ, ಇಷ್ಟು ಅಲ್ಪವನ್ನ ಕೇಳ್ತೀಯಲ್ಲಪ್ಪ ನೀನು, ಇಷ್ಟು ಅಲ್ಪದಲ್ಲಿ ಏನಾಗುತ್ತೆ ಅಂತ. ಅದಕ್ಕೆ ಹೇಳ್ತಾನೆ ಏತತ್ರೈಲೋಕ್ಯಂ, ನನಗೆ ಇದೆ 3 ಲೋಕ ಅಂತ. ಈ 3 ಹೆಜ್ಜೆ ನನಗೆ ಅಲ್ಲಿ ಭಾವಗರ್ಭ ಹೇಳ್ತಾನೆ, 3 ಹೆಜ್ಜೆ ಕೊಡುವ ನಾ 3 ಲೋಕವನ್ನೇ ಅಳ್ಕೋತೇನೆ ಅಂತ ಅನ್ಕೊಂಡೆ. ಇವನು ಏತತ್ರೈಲೋಕ ನನಗೆ ಇದೇ ದೊಡ್ಡದು ಅಂತ, ಇಷ್ಟೇ ನನ್ಗೆ ಸಾಕು, ನನಗೆ 3 ಲೋಕ ಇದ್ದಾಗೆ ಅಂತ ಹೇಳ್ತಾನೆ ಅವಾಗ. ಅದಕ್ಕೆ ಈ ತರ ಭಾವಗರ್ಭಂ ಬಲಿಮಿತಿ, ಈ ತರ ಭಾವಗರ್ಭ ಇವನು ಹೇಳೋ ಒಂದು ಅರ್ಥದಲ್ಲಿ ಹೇಳೋದು ಬಲಿಗೆ ಯಾವ ತರ ಅರ್ಥ ಆಗುತ್ತೆ ಅನ್ನೋದು ಮಾತಿನಲ್ಲಿ ಅದ್ಭುತವಾಗಿ ಒಂದು ಸಂಭಾಷಣೆ. ಇವನು ಸುಳ್ಳು ಹೇಳೋದಿಲ್ಲ, ಎಲ್ಲವೂ ನಿಜಾನೇ ವಾಮನ ಹೇಳೋದು. ಆದ್ರೆ ಯಾವ ಅರ್ಥ ಬರುತ್ತೆ ಅವನಿಗೆ ಅಂದ್ರೆ ಅವನು ಬೇರೆ ತರ ಅರ್ಥ ತಗೊಳ್ತಾನೆ. ಅದರಿಂದ ವಾಮನೋ ಅಂತಹ ಕಾಪಾಡ್ಲಿ ಅಂದ್ಬಿಟ್ಟು ಈ ತರ ವಾಮನ ಬಂದಾಗ ಹೇಳ್ತಾನೆ. ಆಗ ಅವನು ಕೇಳುವಾಗ ಇಷ್ಟು ಕಮ್ಮಿ ಕೇಳ್ತೀಯಲ್ಲ, ಕೇಳು ಇದನ್ನ ಏನ್ ಬರುತ್ತೆ, ನಿಂಗೆ ಬೇರೆ ಇದೆಲ್ಲ ಕೊಡ್ತೀನಿ ಅದೆಲ್ಲ ಅಂತ ಹೇಳ್ತಾನೆ. ಆವಾಗ ತಕ್ಷಣ ಇವ್ರು ಬರ್ತಾರೆ, ಯಾರು ಶುಕ್ರಾಚಾರ್ಯರು ಬರ್ತಾರೆ. ಬಂದು ಹೇಳಿ ಅಲ್ಲಿ ನಾವು ನೀರನ್ನ ಬಿಡೋದಲ್ಲ, ಆಮೇಲೆ ಅದಕ್ಕೆ ಮುಂಚೆ ಇವ್ನಿಗೆ ಎಲ್ಲವನ್ನೂ ಹೇಳ್ತಾರೆ. ಆ ನೀರಲ್ಲಿ ಕಣ್ಣು ಚುಚ್ಚೋದು ಮಾಡೋದೆಲ್ಲವೇ ಬದಲು ಬಂದಿದೆ. ಬದಲು ಹೇಳ್ಬೇಕಾದ ಅಂದ್ರೆ ಅದು 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 ಅದನ್ನ ಆ ತರ ಹೇಳಿಲ್ಲ, ಅವ್ರು ಹೊರಟ್ಬಿಡ್ತಾರೆ. ಅವ್ರು ಎಲ್ಲವನ್ನೂ ಹೇಳ್ಬಿಡ್ತಾರೆ. ಇವನು ಬಂದಿರೋನು ವಿಷ್ಣು, ವಾಮನ ರೂಪ ಬಂದಿದ್ದಾನೆ, ಇಂದ್ರನ ರಾಜ್ಯವನ್ನ ನೀ ಜಯಿಸ್ಕೊಂಡಿದೆಯಲ್ಲ, ಅದನ್ನ ತಿರುಗಿ ಕೊಡೋದಕ್ಕೋಸ್ಕರ ನಿಂಗೆ ಬಂದಿದ್ದಾನೆ. ಈಗ ನೀ 3 ಹೆಜ್ಜೆ ಕೇಳ್ತೀಯಲ್ಲ, 1 ಹೆಜ್ಜೆಯಲ್ಲಿ ಇಡೀ ಭೂಮಿ ಎಲ್ಲ ಅಳ್ತಾನೆ, ಇಂದು ಆಕಾಶ ಅಳಿತಾನೆ, 3ನೇ ಹೆಜ್ಜೆಗೆ ಏನ್ ಮಾಡೋದು ನಿನ್ನೆ ತುಳಿದಾಕ್ಬಿಡ್ತಾನೆ. ಎಲ್ಲೂ ಅದೇ ಏನ್ ನಡೀತೋ ಅದನ್ನ ಹೇಳ್ತಾರೆ ಅವರು ಶುಕ್ರಾಚಾರ್ಯರು ಭಾಗವತದ ಪ್ರಕಾರ. ಆದ್ಮೇಲೆ ನೀರಲ್ಲಿ ಬಿದ್ದು ಅದೆಲ್ಲ ಇಲ್ಲಿ ಹೇಳಿಲ್ಲ ಅದ್ರಲ್ಲಿ. ಆಗ ಅವ್ನು ಕೇಳೋದಿಲ್ಲ, ಹೋಗು ಹೇಗಾರು ಹಾಳಾಗಿ ಹೋಗಂತ ಹೊರಟ್ಬಿಡ್ತಾರೆ ಅವರು. ಆಗ ಅವ್ರು ಬಲಿ ಹೇಳ್ತಾನೆ, ತುಂಬಾ ಅದ್ಭುತವಾಗಿದೆ. ಆಗ ಬಲಿ ಹೇಳುವಂತದ್ದು ಸಾಕ್ಷಾತ್ ನಿಮ್ಮ ಹೇಳೋ ಪ್ರಕಾರ ಸಾಕ್ಷಾತ್ ಭಗವಂತನೇ ನನ್ನನ್ನು ಕೇಳ್ತಾನೆ ಅಂದ್ರೆ, ಗುರುಗಳೇ ನೀವೇ ಹೇಳಿದಿರ, ಇದಕ್ಕಿಂತ ದೊಡ್ಡ ಭಾಗ್ಯ ನನಗೇನಿದೆ. ನೀವು ಹೇಳ್ದಾಗೆ ಅಂದ್ರೆ ಬಲಿ ತಿಳಿದೇ ಕೊಡ್ತಾನೆ ದಾನವನ್ನ ಅಂತ.
ನೀವು ಹೇಳಿದಾಗ ಸಾಕ್ಷಾತ್ ಭಗವಂತನೇ ಬಂದು ನನ್ನಲ್ಲಿ ಯಾಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಇದಕ್ಕಿಂತ ನನಗೆ ದೊಡ್ಡ ಭಾಗ್ಯ ಏನಿದೆ? ಭಗವಂತನಿಗೆ ಕೊಡುವಂತಹ ಒಂದು ಸ್ಥಿತಿಯನ್ನು ನಾವು ನನ್ಗೆ ಕೊಟ್ಟಿದ್ದಾನಲ್ಲ, ಇದಕ್ಕಿಂತ ನನಗೇನು ಹೆಚ್ಚು ಬೇಕು? ಹಾಗಾಗಿ ಇದು ಅಂತಾನೆ, ನಿನ್ ರಾಜ್ಯವೆಲ್ಲ ಹೋಗಿ ನೀನ್ ಇದಾಗ್ತೀಯನ. ಏನೇ ಆಗ್ಲಿ ನಮ್ಮ ಮಾತಲ್ಲಿ ಯಾರು, ನಾವು ಕೊಟ್ಟ ಮಾತನ್ನ ನಮ್ಮ ವಂಶದಲ್ಲಿ ಯಾರು ತಪ್ಪಿಲ್ಲ. ನಾವು ಏನೇ ಆಗ್ಲಿ, ನಾ ಬೀದಿಗೆ ಬರ್ಲಿ, ಏನೇ ಆಗ್ಲಿ, ನಾನು ದಾನವನ್ನ ಕೊಡದೆ ಇರೋದಿಲ್ಲ ಅಂದ್ಬಿಟ್ಟು ಅದ್ಭುತವಾಗಿ ಅದು ತುಂಬಾ ಮಾತುಗಳು ಚೆನ್ನಾಗಿದೆ. ಅದೆಲ್ಲ ಹೇಳ್ಕೊಂಡು ಹೋದ್ರೆ ಭಾಗವತ ಹೇಳುವಾಗ ಹೇಳ್ತಾನೆ ಕಡೆಗೆ. ಆವಾಗ ಆವಾಗ ಅವನ ಕೋಪದಿಂದ ಹೊಡೋಗ್ಬಿಡ್ತಾನೆ. ಅದಕ್ಕೆ ಅವಾಗ ನೀನು ಇದು ಏನೋ ನೀನು ಹೋಗು, ಹೇಗಾದ್ರೂ ಹೋಗು ನೀನು ಅಂದ್ಬಿಟ್ಟು ಆ ಜಾಗದಲ್ಲಿ ಎಲ್ಲ ಹೊಟ್ಟಾಗ್ಬಿಡ್ತಾನ ಅವನು. ಆ ಜಾಗದಲ್ಲೇ ಹೊಟ್ಟಾಗ್ಬಿಡ್ತಾನೆ. ಇವನು ಸಪ್ತ ದ್ವೀಪ ಕೊಡ್ತೀನಿ ಎಲ್ಲವನ್ನ ಹೇಳ್ತಾನೆ, 3 ಭೂಮಿ ಅದಕ್ಕೆ ಅನ್ಬಿಟ್ಟು ಅಂತ. ಆವಾಗ ಹೇಳ್ತಾನೆ ಇವನ್ ಆ ಕಡೆಗೆ ಅವನ ಹೆಂಡತಿ ಆದವಳು ಬರ್ತಾಳೆ. ಅವಳು ಬಂದ್ಬಿಟ್ಟು ಅವಳು ಸಹ ತುಂಬಾ ಬಹಳ ಅತ್ಯಂತ ಇವನ ಜೊತೆ ಅನುಗುಣವಾದ ಪತ್ನಿ ಅವಳು ಸಹ ಇದೆಲ್ಲ ಕೇಳಿಸ್ಕೊಂಡು ಅವಳು ಸಾಧಾರಣವಾಗಿ ಕರೆದು ಈ ಕಡೆ ಬನ್ನಿ ಅಂತ ಹೇಳಿ ಅವ್ರು ಹೇಳಿ ಸರಿ ಯಾಕೆ ಕೊಡ್ತೀರಾ ಅಂತ ಹೇಳೋವಳಲ್ಲ. ನಗ್ತಾನೆ ಇವನಿಗೆ ಹೇಳ್ತಾಳೆ ಕಡೆಗೆ, ನೀನು ಅಂತಾನೆ ಅವನು ನೀರನ್ನು ಕೊಡು ಅಂತಾನೆ. ಅವಳು ನೀರು ಕೊಡ್ತಾಳೆ. ಅದಕ್ಕೆ ಅವಳ ತಲೆಗೆ ಅವಳ ವಿಂಧ್ಯಾವಳಿಷ್ಠದಾಗತ್ಯ ಅಂತ ಅವನ ಹೆಂಡತಿ ಅವಳು ವಿಂಧ್ಯಾವಳಿ ಅಂದ್ಬಿಟ್ಟು ಅವಳು ಬಂದು ಚಿನ್ನದ ಕಲಶದಲ್ಲಿ ನೀರನ್ನ ಕೊಡ್ತಾಳೆ. ನೀರನ್ನ ಕೊಟ್ಟಾಗ ಅವನ ಕೈಗೆ ಬಿಡ್ತಾನೆ. ಅಂದ್ರೆ ತ್ರಿಪದಂ ದದಾಮಿ, 3 ಪದವನ್ನ ನಿಮಗೆ ಕೇಳಿದ ಪದವನ್ನ ಕೊಡ್ತೀನಿ ಅಂದ್ಬಿಟ್ಟು ಕೈಯಿಂದ ನೀರನ್ನ ಬಿಟ್ರೆ ಕೊಟ್ಟ ಹಾಗೆ. ಅದು ಕೊಟ್ಟು ಬಿಟ್ಟಾಗನೆ ತಕ್ಷಣ ಅವನ ಏನ್ ಮಾಡ್ತಾನೆ, ಅಲ್ಲಿಂದ ಹಾಗೇ ಬೆಳ್ಕೊಂಡು ಭಗವಂತ ಮೇಲ್ ಹೋಗ್ತಾನೆ. ಅದಕ್ಕೆ ಆಮೇಲೆ ಇದನ್ನೆಲ್ಲ ನಾವು ಹೇಗೆ ಆಡದ ಅನ್ನೋದೆಲ್ಲ ಇದೆಲ್ಲವೇ ಶ್ಲೋಕದ ಅರ್ಥ ಹೇಳ್ಕೊಳ್ಳೋಣ. ಎಲ್ಲವೂ ಆಗುತ್ತೆ. 3 ಲೋಕವನ್ನು ಅಳ್ಕೊಳ್ತಾನೆ. 3 ಲೋಕ ಅಳ್ಕೊಂಡಾಗ ಆವಾಗ ಅವನ ಭಗವಂತನ ಅವನು ಕೀರ್ತಿ. ಇಲ್ಲಿ ಸ್ವಾಮಿ ಏನ್ ಹೇಳ್ತಾನೆ ಅಂದ್ರೆ ವೃತ್ತಾಂತ ಸಿದ್ಧಾಂತಿ ಬಿಹಿ ಅಂತ ಅನ್ನೋವಾಗ ನಮ್ಮ ಸಿದ್ಧಾಂತ ಅಂದ್ರೆ ಇಲ್ಲಿ ಪೂರ್ವಾಚಾರ್ಯರನ್ನ ತಗೊಂಡಿದ್ದಾರೆ ಅವರು. ಯಾಕೆಂದ್ರೆ ಪರಾಶರ ಭಟ್ರ ವ್ಯಾಖ್ಯಾನ ಮತ್ತೆ ಎಲ್ಲರೂ ಇದ್ರಲ್ಲಿ ಮಾಡಿರೋ ಎಲ್ಲರೂ ಸಹ ಮತ್ತೆ ಭಾಗವತಲ್ಲಿ ಹೇಳಿರೋದೆಲ್ಲರೂ ಸಹ ಅದು ಏನು ಸಿದ್ಧಾಂತ ಅಂದ್ರೆ ಇಲ್ಲಿ ಭಗವಂತ ಬಂದಿದ್ದು ಲೋಕವನ್ನು ಅಳಿಯಕ್ಕೂ ಅಲ್ಲ, ಅವನಿಗೆ ಹಿಂದೆ ಕೊಡೋದಕ್ಕೂ ಅಲ್ಲ, ಏನೋ ಕೊಡಿಸೋದಕ್ಕೂ ಅಲ್ಲ. ಯಾತಕ್ ಬಂದ ಅಂದ್ರೆ ಪ್ರಹ್ಲಾದ ಭಗವಂತನ ಅತ್ಯಂತ ಪ್ರಿಯಾದ ಶಿಷ್ಯ. ಅವನು ಮೊಮ್ಮನಾಗಿದ್ದ ಬಲಿ ಚಕ್ರವರ್ತಿ ಯಶಸ್ಸನ್ನ ಲೋಕಕ್ಕೆ ಹಾರೋದಕ್ಕೆ ಬಂದ. ಆ ಮಾಡುವಾಗ ಇದು ಎಲ್ಲವೂ ಆಯ್ತು, ಲೋಕವನ್ನು ಅಳದಂತ ಎಲ್ಲವೂ ಆಯ್ತು. ಕಡೆಗೆ ಆ 3ನೇ ಪಾದವನ್ನ ತಲೆ ಇಟ್ಟು ಪಾತಾಳ, ಯಾಕೆ ಪಾತಾಳ ಕಳಿಸ್ದ ಅನ್ಬೇಕಾದ್ರೆ ಆ ಒಂದು ಲೋಕದಲ್ಲಿ ಇಂದಿನ ಕಾಟ ಇರೋದಿಲ್ಲ, ಬರೋದು ಇಲ್ಲ. ಅಷ್ಟು ಅಲ್ದೇನೆ ಭಗವಂತ ತಾನು ಬಂದು ಅವನ ಕಾಯ್ತಾನೆ ಅಲ್ಲಿ. ಅದು ಚಿಂತಾಗಿ ಬರುತ್ತೆ ಅದಕ್ಕೆ. ಆಮೇಲೆ ತುಂಬಾ ಚೆನ್ನಾಗಿದೆ. ಬಟ್ ನಾ ಇದನ್ನ ಮಾತ್ರ ಹೇಳ್ತೇನೆ. ಇದೆಲ್ಲ ಆದ ಕಡೆ ಏನ್ ಹೇಳ್ತಾನೆ, ಬಂದು ಏನ್ ಮಾಡ್ತಾರೆ, 3ನೇ ಇದ್ಬೇಕಾದ್ರೆ ಅವನ್ನ ಬಂಧಿಸ್ತಾನೆ. ಯಾರು ಅವನ ಬಂಧನದಲ್ಲಿ ಅಂದ್ರೆ ಇದು ಹೌಸ್ ಅರೆಸ್ಟ್ ತರ ಬಂಧನದಲ್ಲಿ ಇರ್ತಾನೆ ಅವನ್ನ ಬರೀನ. ಆಗ ಇವ್ರು ಋಷಿಗಳೆಲ್ಲ ಬರ್ತಾರೆ, ಇದೆಲ್ಲ ಬರ್ತಾರೆ ಕಡೆಗೆ. ಇದ್ಯಾಕಿದು ನೀನ್ ಇದೆಲ್ಲ ಇವನನ್ನೇ ಬಂಧನಲ್ಲಿ ಇಟ್ಟಿದೆಯಲ್ಲ, ಅವನ ಎಲ್ಲವನ್ನೂ ಧನವನ್ನೆಲ್ಲ ನೀನು ಅಪಹರಣ ಮಾಡಿದೆ, ಬಂಧನದಲ್ಲಿ ಇಟ್ಟಿದೆಯಲ್ಲ ನೀವು, ಇದು ಸರಿನಾ ಅಂತ. ಆದ್ರೆ ಅವನು ಒಂದು ಸ್ವಲ್ಪ ಕೋಪಿಸ್ಕೊಳ್ಳೋದೆ ನೋಡಿ. ಆ ಭಗವಂತ ಅವ್ನು ಹೇಳ್ತಾನೆ, ತಾನೇ ಹೇಳ್ತಾನೆ ಎಲ್ಲ ಪರೀಕ್ಷೆ. ಭಗವಂತ ಯಾವಾಗಲೂ ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ಇದು ಒಂದು ಅಂದ್ರೆ ಇವನ ಹಾಗೆ ಇದೆಯಾ, ನಾ ಕೋಪದಿಂದ ಮತ್ತೆ ನನ್ನ ನಿಂದೆ ಮಾಡ್ತಾನ ನೋಡೋಣ ಅನ್ಬಿಟ್ಟು ಇದೆಲ್ಲ ಒಂದು ಪರೀಕ್ಷೆ. ಕಡೆಗೆ ಬರ್ತಾರೆ ಮಹರ್ಷಿ ಬರ್ತಾರೆ, ಸಾಕ್ಷಾತ್ ಪ್ರಹ್ಲಾದನ್ನೇ ಕರೆಸ್ತಾನೆ. ಇವನು ಕೇಳ್ತಾನೆ ಏನು ಅಂತ. ನನ್ನ ತಾತನ ಪ್ರಹ್ಲಾದನೇ ಕೆಳಗಡೆ ಪ್ರಹ್ಲಾದ ಬರ್ತಾನೆ, ಧ್ರುವ ಮಂಡದಲ್ಲಿ ಇರ್ತಾನೆ ಪ್ರಹ್ಲಾದ, ಅವನ ಮಂಡದಲ್ಲಿ ಇರ್ತಾನೆ, ಕೆಳಗಡೆ ಬರ್ತಾನೆ. ಅವನು ಭಗವಂತ ನಮಸ್ಕಾರ ಮಾಡಿ ಆಗ ಅವನಿಗೆ ಕೇಳ್ತಾನೆ. ಆವಾಗ ಅವನು ಋಷಿಗಳಿಗೆ ಹೇಳ್ತಾನೆ, ಭಗವಂತ ನಾನು ಯಾರು ನನಗೆ ಅತ್ಯಂತ ಪ್ರಿಯರೋ ಮೊದಲು ಅವರ ಧನವನ್ನ ಹರಣ ಮಾಡ್ತೀನಿ ನಾನು. ಅಂದ್ರೆ ಆ ಧನ ಹರಣ ಹೋದ್ಮೇಲೂ ಅದೇ ಭಕ್ತಿ ನನ್ ಮೇಲೆ ಇದೆಯಲ್ಲ ಪರೀಕ್ಷೆ ಮಾಡೋದಕ್ಕೋಸ್ಕರ. ಈಗ ಆಮೇಲೆ ಹೇಳ್ತಾನೆ, ಇವನನ್ನ ನಾನು ಬಂಧನನೂ ಮಾಡಿಲ್ಲ, ಇವನ ಧನ ಹರಣ ಎಲ್ಲವೂ ಲೋಕಕ್ಕೆ ಇವನ ಒಂದು ಯಶಸ್ಸನ್ನ ಕೀರ್ತಿ ಲೋಕದಲ್ಲಿ ಗೊತ್ತಾಗ್ಬೇಕು. ಎಂತ ಒಂದು ಕಾಲದಲ್ಲೂ ಸಹ ಕೊಟ್ಟ ಮಾತನ್ನ ತಪ್ಪೋದಿಲ್ಲ. ಪ್ರಹ್ಲಾದ ವಂಶದವರು ಕೊಟ್ಟ ಮಾತನ್ನ ತಪ್ಪಲೋದಿಲ್ಲ. ಇವನ ತಂದೆಯಾದ ವಿರೋಚನೂ ಹಾಗೆ ಮಾಡಿರ್ತಾನೆ. ವಿರೋಚನಿಗೆ ಇವರೆಲ್ಲ ಬಂದು ಕೇಳ್ತಾರೆ, ಅವನ ಶೈಲ ಕೇಳುವಾಗ ಗೊತ್ತು ಇವರೆಲ್ಲ ಬಂದು ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ವಿರೋಚನ ಗೊತ್ತು ಇಂದ್ರಾದಿಗಳು ಬಂದಿದ್ದಾರೆ ಅಂತ ತನ್ನ ಶಕ್ತಿಯನ್ನೆಲ್ಲ ದಾನ ಮಾಡಿ ಕೊಡ್ತಾನೆ. ತಾನೇ ಸೋಲ್ತಾನೆ ಪಾಪ. ಅದು ಅಂದ್ರೆ
ಅವನಿಗೆ ಗೊತ್ತಿತ್ತು ಸಹ ಇವರೆಲ್ಲ ಇಂದ್ರಾದಿಗಳು ಬ್ರಾಹ್ಮಣ ವೇಷದಲ್ಲಿ ಬಂದು ಕೇಳ್ತಾ ಇದ್ದಾರೆ ಅಂತ ದಾರ ಎತ್ ಕೊಡ್ತಾನೆ ಅವನು. ಪ್ರಹ್ಲಾದನ ಮಗನಾದ್ರಿಂದ ಅವನ ಮಗ ಇವನು, ವಿರೋಚನ ಮಗ ವೈರೋಚನಿ ಇವನು ಬಲಿ. ಇವನು ಸಹ ಅಷ್ಟೆಲ್ಲ ಹೇಳಿದ್ರು, ಆಚಾರ್ಯ ಹೇಳಿದ್ರು ಸಹ ಕೊಡ್ತಾರೆ. ಕಡೆಗೆ ಮೂರನೇ ಇದು ಆವಾಗ ಕಡೆಗೆ ಹೇಳ್ತಾರೆ, ಆಗ ಪ್ರಹ್ಲಾದನಿಗೆ ಹೇಳ್ತಾನೆ. ಅವಾಗ ನೀನು ಅವಾಗ ಹೇಳ್ತಾನೆ, ನಿನಗೆ ಆಗ್ಲೇ ಮಾತು ಕೊಟ್ಟಿದ್ದೀನಲ್ಲ, ನಿನ್ನ ವಂಶಸ್ಥರನ್ನ ಯಾವತ್ತೂ ನಾನು ಕಾಪಾಡ್ತೀನಿ ಅಂತ. ಆ ಮಾತು ಯಾವತ್ತಿಗೂ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾನೆ. ಕಡೆಗೆ ಆ ಮೂರನೇ ಪದ ಅನ್ನೋದು ಅವಾಗ ಹೇಳ್ತಾನೆ, ಬಲಿಯನ್ನ ಪಾತಾಳ ಲೋಕದಲ್ಲಿ ಮಾಡ್ತಾನೆ. ಆವಾಗ ಹೇಳ್ತಾನೆ, ಯಾತಕ್ಕೆ ಅವನ ಪಾತಾಳದವನ್ನ ಇಟ್ಟಿದ್ದೀನಿ ಅಂದ್ರೆ ಇಲ್ಲಿ ಅವನಿಗೆ ಯಾರ ಒಂದು ತಂತಿ ಇರೋದಿಲ್ಲ, ಯಾವ ದೇವತೆಗಳು ಇಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಸಾಕ್ಷಾತ್ ಭಗವಂತನೇ ಅಲ್ಲಿರ್ತಾನೆ. ಆಗ ಪ್ರಹ್ಲಾದನ ಕಣ್ಣಲ್ಲಿ ನೀರು ಬರುತ್ತೆ. ನಿನ್ನ ಒಂದು ಔದಾರ್ಯಕ್ಕೆ ಏನ್ ಹೇಳಿ, ಲೋಕವನ್ನು ಕೊಟ್ಟೆ, ಅಷ್ಟರಲ್ಲಿ ಇದು ಮಾಡ್ಬೋದಾಗಿತ್ತು, ನೀನು ಅವನ ದ್ವಾರಪಾಲಕನಾಗಿದೆಯಲ್ಲ ಅನ್ನುವಾಗ ಆಗ ಹೇಳ್ತಾನೆ. ಅದಕ್ಕೆ ಇಲ್ಲಿ ಸ್ವಾಮಿ ಹೇಳ್ಬೇಕಾದ್ರೆ ವದಾನ್ಯ ಯಾರು ಅನ್ನಬೇಕಾದ್ರೆ ಭಗವಂತನೇ ವದಾನ್ಯ. ಶ್ಲೋಕದ ಅರ್ಧದಲ್ಲಿ ಬರ್ತಲೆ ವದಾನ್ಯ. ಅವನು ಭಗವಂತನ ಇವನ ಒಂದು ಇದಕ್ಕೆ ಸೋತೋಗ್ಬಿಡ್ನಂತೆ ಭಗವಂತ. ಆ ನಾಸೀರ ಅನ್ನೋದು ನಾಚಿಕೆ ಆಗಿದ್ದು ಬಲಿಗೆ ಮಾತ್ರ ಅಲ್ಲ, ಭಗವಂತನಿಗೂ ಅಂತೆ. ನಾನೇ ದೊಡ್ಡ ದಾನಿ ಅನ್ಕೊಂಡೆ, ನನಗಿಂತ ದೊಡ್ಡ ದಾನಿ ಇವನು ಅಂತ. ಯಾಕೆಂದ್ರೆ ವಿಷಯವನ್ನ ತಿಳಿದು ಈ ತರ ಆಗುತ್ತೆ ಅಂತ ತಿಳಿದು ಯಾರು ಕೊಡ್ತಾರೆ ಅಲ್ವಾ, ತಿಳಿದೇ ಕೊಟ್ರು ಅನ್ನೋದು ಒಂಥರ ಆಯ್ತು. ಮೇಲೆ ಹೇಳ್ಬೇಕಾದ್ರೆ ಯಾರು ನೀರು ಕೊಟ್ರು ಆಮೇಲೆ ಬೆಳ್ಕೊಡೋದು ಅಷ್ಟು ಮಾತ್ರ ಹೇಳ್ತೀವಿ ತವರ ಈ ಕಥೆ ಎಲ್ಲ ಹೇಳೋದಿಲ್ಲ. ಭಾಗವತ ಹೇಳಿದೆ ಅವ್ನು ಏನ್ ಮಾಡ್ತಾನೆ ಅದು ಚಾಚು ತಪ್ಪದೆ ಶುಕ್ರಾಚಾರ್ಯ ಹೇಳಿರ್ತಾರೆ. ಕಡೆಗೆ ಮತ್ತೆ ಶುಕ್ರಾಚಾರ್ಯನ ಕರೆಸುವ ಶುಕ್ರಾಚಾರ್ಯನ ಸ್ತೋತ್ರ ಮಾಡ್ತಾರೆ. ಬಂದ್ಬಿಟ್ಟು ನೀವೇ ಇವ್ರನ್ನ ಇದ್ದು ಕಾಪಾಡಬೇಕು ಅಂತ ಹೇಳಿ ಶುಕ್ರಾಚಾರ್ಯ ಭಗವಂತನ ಸ್ತೋತ್ರ ಮಾಡ್ತಾರೆ. ಮಾಡ್ಬಿಟ್ಟು ಇದರಲ್ಲಿ ಏನೊಂದು ಇದರಲ್ಲಿ ಇಂದ್ರನಿಗೆ ರಾಜ್ಯ ಸಿಕ್ಕಿದ್ದು, ಭೂಮಿ ಅಳ್ದಿದ್ದು ಇದೆಲ್ಲವೂ ಸಹ ಆನುಷಂಗಿಕ ಅಂತ ಹೋಗ್ಬೇಕು, ಮುಖ್ಯವಾದ್ದಲ್ಲ. ಮುಖ್ಯವಾದದ್ದು ಯಶೋ ನಾಸೀರ ಧಾಟಿ. ಅದಕ್ಕೆ ಸ್ವಾಮಿಯ ಪದವನ್ನು ಹಾಕಿದ್ರು. ಬಲಿಚಕ್ರವರ್ತಿ ಯಶಸ್ಸನ್ನ ಇದು ನಮ್ಮ ಸಿದ್ಧಾಂತ. ಅದಕ್ಕೆ ಆ ಸಿದ್ಧಾಂತ ಹೇಳ್ಬೇಕಾದ್ರೆ ನಮ್ಮ ಸಿದ್ಧಾಂತ ಇಂತ ಬೇಕಾದ್ರೆ ಇಲ್ಲಿ ತಮ್ಮ ಪೂರ್ವಾಚಾರ್ಯನ್ನ ಹೇಳ್ಕೊಂಡ್ರೆ, ಈಗ ಪರಾಶರ ಭಟ್ರು ಅದೇ ಹೇಳಿದ್ರಲ್ಲ, ಆ ಸ್ತೋತ್ರ ಬರುತ್ತೆ ಹೇಳ್ತೀನಿ. ಪರಾಶರ ಭಟ್ರು ಇದನ್ನೇ ಹೇಳಿದ್ದಾರೆ. ಅದರಿಂದ ಅವ್ರು ಹೇಳಿದ್ದೆ ನಮಗ್ ಸಿದ್ಧಾಂತ, ಪೂರ್ವಾಚಾರ್ಯ ಏನ್ ಹೇಳ್ತಾರೆ ಅದೇ ನಮಗ್ ಸಿದ್ಧಾಂತ. ಅದಕ್ಕೆ ಆಮೇಲೆ ರಹಸ್ಯತ್ರಯಸಾದಲ್ಲಿ ಗುರು ಪರಂಪರಾಚಾರ ತೆಗಿತಾರೆ, ಶುದ್ಧಾಂತ ಸಿದ್ಧಾಂತಿ ಏನ್ ಬರುತ್ತೆ ಅಲ್ಲೂ ಸಹ ತೆಗಿತಾರೆ ಆ ಮಾತನ್ನ. ಅದರಿಂದ ಇದನ್ನ ಆಮೇಲೆ ಅವ್ರಿಗೆಲ್ಲ ಆದ್ಮೇಲೆ ಅವಾಗ ಹೇಳ್ತಾನೆ, ಇಲ್ಲ ನಾನು ಅವನಿಗೆ ಇದ್ಪಟ್ಟಿದ್ದೇನೆ, ಅವನಿಗೆ ಅಂದ್ರೆ ಲೋಕದಲ್ಲಿ ಆಗಿ ಕಡೆಗೆ ಬರಲಿ ಭಗವಂತನೇ ಅವನ ಬಲಿಚಕ್ರವರ್ತಿ ಮನೆಯ ದ್ವಾರಪಾಲಕನಾಗಿ. ಯಾಕೆಂದ್ರೆ ಈ ದೇವತೆಗಳು ಕುಹಿಕೆಗಳು ಏನಾದ್ರೂ ಮಾಡ್ಬೋದು, ಭಗವಂತನೇ ಅಲ್ಲಿ ದ್ವಾರಪಾಲದಲ್ಲಿ ಇದ್ರೆ ಯಾರು ಬಲಿಚಕ್ರದ ಏನು ಮಾಡಕ್ ಸಾಧ್ಯವಿಲ್ಲ. ಹಾಗೆ ಹೇಳ್ತಾನೆ. ಆಗ ಪ್ರಹ್ಲಾದನ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಒಂದು ಕೊಟ್ಟ ಮಾತನ್ನ ಈ ತರ ಕಾಪಾಡಬೇಕಾ ನೀನು ಅಂತಾನೆ ಅವನು. ಅಂದ್ರೆ ದ್ವಾರಪಾಲಕನಾಗಿ ಕಾಪಾಡಬೇಕಾ ನೀನು, ನನಗೆ ಭಗವಂತ ಸಂಕಲ್ಪ ಮಾಡೋದು ಸಾಕು, ಅದ್ ಬೇರೆ ಮಾತು. ಲೋಕಕ್ಕೆ ಗೊತ್ತಾಗ್ಬೇಕಲ್ಲ ಬಲಿಚಕ್ರವರ್ತಿ ಎಂತ ಯಶಸ್ಸು ಅಂದ್ರೆ ಸಾಕ್ಷಾತ್ ಭಗವಂತನೇ ಅವನಿಗೆ ದ್ವಾರಪಾಲಕನಾಗಿದ್ದಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಹೆಚ್ಚಿದ ಯಾರಿಗೆ ಬೇಕು. ನನ್ನ ಕೇಳಿದ ಇಡೀ ಇದರಲ್ಲಿ ಅತ್ಯಂತ ಪುಣ್ಯಶಾಲಿಗಳ ಒಂದಾದ್ರೆ ಯಶೋದೆ, ಅದನ್ನ ಬಿಟ್ಟರೆ ಬಲಿಚಕ್ರವರ್ತಿ. ನಿತ್ಯ ಭಗವಂತ ಅವನು ಸೇವೆ ಮಾಡ್ತಾನೆ ಅಂದ್ರೆ ಭಕ್ತರಿಗೂ ಸಹ ಅವನು ದಾಸನಾಗ್ತಾನೆ ಅನ್ನೋದು ತೋರಿಸ್ಕೊಡ್ತಾನೆ ಇದರಲ್ಲಿ. ತನ್ನ ಭಕ್ತರಿಗೂ ಸಹ ದಾಸನಾಗೋದು ಹಿಂಜರಿಯೋದಿಲ್ಲ ಅವನು. ಈ ಯಾಚನೆಯಿಂದಲೂ ಅಷ್ಟೇ, ಅದಕ್ಕೆ ಅದರಲ್ಲೂ ಯಾಚನೆ ಮಾಡೋದನ್ನು ಹಿಂಜರಿಯೋದಿಲ್ಲ. ಆ ವ್ರೀಡಾ ಅನ್ನೋಕೆ ಅದ್ಭುತವಾಗಿ 3-4 ವ್ರೀಡಾ ತಗೋಬಹುದು, ಅದನ್ನ ಇದ್ ಮಾಡ್ತಾನೆ. ಆತರ ಇಲ್ಲಿ ಮಾಡುತ್ತೆ. ಅದಾದ ತಕ್ಷಣ ಆಮೇಲೆ ಚೆನ್ನಾಗಿ ಬರುತ್ತೆ. ಮೇಲೆ ಹೋದಾಗ ಹೇಳ್ಕೊಂಡ್ ಬರುತ್ತೆ. ಅದಕ್ಕೆ ಎಲ್ಲ ಧೂಪದ ಜಾಂಬವ ಇರ್ತಾನೆ. ಆಗ ಈ ಜಾಂಬವಾನ್ ಇರ್ತಾನಲ್ಲ ಅವನು, ಜಾಂಬವಾನ್ ವೃಕ್ಷಾಧಿಪತಿ ಬೇರಿ ಶಬ್ದೈರ್ ಮನೋಜವ ವಿಜಯಂ ದಿಕ್ಷು ಸರ್ವಾಸು ಮಹೋತ್ಸವ ಮಘೋಷೇತ್. ಜಾಂಬವಾನ್ ಆಗ್ಲೇ ಅದನ್ನ ಹೇಳ್ಕೊತಾವನು ರಾಮಾಯಣದಲ್ಲಿ. ನಾನು ಬ್ರಹ್ಮನಿಗೆ 5 ತಲೆ ಇದ್ದಾಗಲೂ ನೋಡಿದ್ದೆ. ನಾನು ತ್ರಿವಿಕ್ರಮಾಕಾರದಲ್ಲಿ ನಾನೇ 21 ಸಲ ಬಂದು ನಾನು ಸರಿಗೆ ಜಮ ಹೊಡೆದೆ. ಅದನ್ನ ಹೇಳ್ತಕ್ಕೆ ವೃಕ್ಷಾಧಿಪತಿ ಬೇರೆ ಶಬ್ದೈರ್ ಮಹೋದಯ್ ಅಂದ್ರೆ ಎಲ್ಲ ಲೋಕಕ್ಕೆ ಸಾರ್ತಾನಂತೆ. ಅವ್ರು ಹೇಳ್ತಾ ಅದಕ್ಕೆ ವಿಜಯಂ ದಿಕ್ಷು ಸರ್ವಾಸು ಎಲ್ಲಾರು ಮಲಗಿದಾರೆ, ಹೇಳಿ ಭಗವಂತನ ಪಾದ ಇದೆ ಅಂತ ಪಾದ ಚರಣಗಳೇ ನೋಡಿ ಅಂದ್ಬಿಟ್ಟು ಅವ್ರ ಕಡೆ ಹೇಳ್ತಾರೆ. ಪಾಪ ಎಲ್ಲಾರು ಹೇಳಿ ಅವನೇ ತನ್ನ ಭಗವಂತನ ಪಾದವನ್ನು ಸೇವೆ ಮಾಡ ಸುತ್ತಾಡ್ನೆ ತವರ ಜನಗಳಿಗೆಲ್ಲ ಸಹಾಯ ಮಾಡಕ್ ಹೋಗಿ ಕಡೆಗೆ ಅವನೇ ಸಹ ಭಗವಂತನ ಪಾದವನ್ನ ಪೂರ್ಣವಾಗಿ ನೋಡೋಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಎಲ್ಲವೂ ಆದ್ಮೇಲೆ ಕಡೆಗೆ ಆಮೇಲೆ ಅವನ ಪ್ರಹ್ಲಾದನ ಹಿಂದಕ್ಕೆ ಹೋಗ್ತಾನೆ. ಅವನ ತಾತನಿಗೆ ನಮಸ್ಕಾರ ಮಾಡ್ತಾನೆ. ಅವನಿಗೆ ಕೇಳಿದಂತ ನೋಡಿ ಅವರ ಯಾರಿಗೆ ಸಿಗುತ್ತೆ ಭಾಗ್ಯ,
ತಾತನ್ನ ನೇರವಾಗಿ ನೋಡಿ ಸಂಭಾಷಣೆ ಮಾಡುವ ಒಂದು ಭಾಗ್ಯ ಭಗವಂತ ಕರುಣಿಸ್ಕೊಟ್ಟ. ಸಾಕ್ಷಾತ್ ಪ್ರಹ್ಲಾದೆ ಬಂದು ಬಲಿ ಹತ್ರ ಮಾತಾಡಿ ನಮಸ್ಕಾರ ಮಾಡಿ ಅವ್ರ ತಲೆಯನ್ನು ಸರಿ ಮಾತಾಡಿ ಕಡೆಗೆ ಇದೇ ತರ ಇರು, ವಿಷ್ಣು ಭಕ್ತಿಯಿಂದಲೇ ಇರುವಂತ ಆಶೀರ್ವಾದ ಮಾಡ್ತಾನೆ ಅವನಿಗೆ. ಅಂದ್ರೆ ಯಾವ ಕಾಲದಲ್ಲೂ ಬಿಡಬಾರದು ಅಂದ್ಬಿಟ್ಟು ಅಂತ. ತುಂಬಾ ಚೆನ್ನಾಗಿದೆ ಕಥೆ ಅದರಲ್ಲಿ. ಹಾಗಾಗಿ ಪರೀಕ್ಷೆಯನ್ನು ಮಾಡಿ ಕಟ್ಟಾಕಿ ಕಡೆಗೆ ಆದ್ರೂ ಸಹ ಅವನಾಗ್ಲಿ ಹೆಂಡತಿ ಆಗ್ಲಿ ಕೋಪಿಸ್ಕೊಳ್ಳೋದಿಲ್ಲ. ಭಗವಂತ ಏನ್ ಮಾಡ್ತಿದ್ರು ಮಾಡು, ನಾನು ನಿನ್ನೆದಲ್ಲಿದ್ದೀನಿ, ನಿನ್ನಿಷ್ಟ, ನಿನಗೆ ಬಿಟ್ಟಿದ್ದೇನೆ, ಇವಾಗ ಏನಾದ್ರು ಮಾಡ್ಕೊ, 3ನೇ ಇದು ಕೊಡೋಕ್ಕಾಗಲ್ಲ, ನನ್ನ ತಲೆಯನ್ನೇ ನೀವು ಸ್ವೀಕರಿಸ್ಬೇಕು, ನನ್ನ ಇದನ್ನ ಮಾತ್ರ ಸುಳ್ಳು ಮಾಡಬೇಡ ಅಂತ. ಆಮೇಲೆ ಅವನ 3ನೇ ತಲೆ ತುಳಿದು ಕೆಳಗಡೆ ಹಾಕ್ತಾರಲ್ಲ, ಬಹಳ ಸುಳ್ಳದು. ಕೇಳ್ಕೊತಾನೆ, 3 ಪಾದ ಕೊಡ್ತೇನೆ ಅಂತ ಇದೆ, 2 ಮಾತ್ರ ಕೊಟ್ಟೆ, 1 ಸುಳ್ಳು ಆಗೋಯ್ತಲ್ಲ, ಬೇರೆ ನನ್ಗೆ ಯಾವ್ದು ಜಾಗ ಇಲ್ಲ, ಇರೋ ಜಾಗ ನನ್ನ ತಲೆ ಒಂದೇ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಕಾಲಿಡುವಂತ 3ನೇ ಜಾಗವನ್ನು ಕೊಟ್ಟಂತ. ಆವಾಗ ಅವನು ಬಲಿ ಚಕ್ರವರ್ತಿನ ಪಾತಾಳಕ್ಕೆ ಹೋಗಿ ಒಡೆಯನಾಗಿ ಮಾಡ್ತಾನೆ. ಅದು ಅಂದ್ರೆ ಅವನ ಮಾತು ಸುಳ್ಳಾಗ್ಲಿಲ್ಲ, 3 ಪಾದವನ್ನು ಕೊಡ್ತೀನಿ ಅಂತ ಅದು ನಿಜ ಮಾಡದ ಭಗವಂತ. ಈ ಎಲ್ಲಾ ಕಡೆ ಹೋಗಿದ್ದು ಸಹ ಆಯ್ತು. ಆನುಷಂಗಿಕವಾಗಿ ಅನೇಕ ಆಯ್ತು. ಅದರಲ್ಲಿ ಗಂಗೆ ಕೆಳಗಡೆ ಬಂದ್ಲು, ಅದರಿಂದ ಭೂಮಿ ಉದ್ಧಾರ ಆಯ್ತು, ಶಿವಾಸಿ ಎಲ್ಲವೂ ಆಮೇಲೆ ಬರ್ತದೆ. ಅದು ಆತರ ಇದು ಕಥೆನಲ್ಲಿ ಅಷ್ಟು ಅದ್ಭುತವಾಗಿ ಬರುತ್ತೆ. ಆಮೇಲೆ ಪ್ರಹ್ಲಾದನು ಭಗವಂತ ನಮಸ್ಕಾರ ಮಾಡಿ ಅವನ ಜಾಗಕ್ಕೆ ಹೋಗ್ತಾನೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಮುಂದಿನ ಈ ಸಾವರ್ಣಿ ಇದಾದ್ಮೇಲೆ ಈಗ ವೈವಸ್ವತ ಮನು, ಮುಂದಿನ ಸಾವರ್ಣಿ ಮನು, ಆ ಸಾವರ್ಣಿ ಮನುವಿನಲ್ಲಿ ಇಂದ್ರನಿಗೆ ಅವನು ಹೇಳ್ತಾನೆ, ನಿನ್ನ ಕತ್ಕೊಂಡ ಅಲ್ವಾ, ಮುಂದಿನ ಸಾವರ್ಣಿ ಮನುವಿನಲ್ಲಿ ನೀನ ಇಂದ್ರನಾಗ್ತೀಯ ಅಂತ ಭಗವಂತ ವರ ಕೊಡ್ತಾನೆ. ಅದು ವಿಶೇಷವಾಗಿದ್ದಕ್ಕೆ ಮುಂದಿನ ಮನ್ವಂತರದಲ್ಲಿ ಬಲಿ ಚಕ್ರವರ್ತಿ ಇಂದ್ರನಾಗ್ತಾನೆ. ಪ್ರಾಯಶಃ ಆಗ ಇಂದ್ರನಿಗೆ ಭಗವಂತನ ಮೇಲೆ ಇದೇ ತರ ಭಕ್ತಿ ಇರುತ್ತೋ ನೋಡ್ಬೇಕದನ್ನ. ಇದರಲ್ಲಿ ಭಗವಂತನ ಮೇಲಿಲ್ಲ, ಅವ್ರ ಕೆಲಸಕ್ಕೆ ಮಾತ್ರ ಭಗವಂತ ಈ ಇಂದ್ರಗಳೆಲ್ಲವೇ. ಬಲಿಯೇ ಮುಂದೆ ಇಂದ್ರನಾದ್ರೆ ಪ್ರಾಯಶಃ ಅವನು ಭಗವದ್ ಭಕ್ತನಾಗೆ ಮುಂದುವರಿತಾನೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗೋದು ಬಲಿ ಚಕ್ರವರ್ತಿ. ಅಲ್ಲಿವರೆಗೆ ಪಾತಾಳದಲ್ಲಿ ಇರ್ತಾನೆ. ಅಂದ್ರೆ ಅವನ ರಾಜ್ಯ ಅವನಿಗೆ ಹಿಂದಿರಿಸ್ಕೊಟ್ಟಾನ ಭಗವಂತ. ಕಾಲ ವ್ಯತ್ಯಾಸ ಅಷ್ಟೇ. ಅಂದ್ರೆ ಬಲಿದೇ ರಾಜ್ಯ ಅಂದ್ರೆ ಜಯಿಸ್ಕೊಂಡಿದ್ನಲ್ಲ ಅವನು, ಆ ರಾಜ್ಯವನ್ನ ದಾನವಾಗಿ ಮಾಡಿ ತನ್ನ ಅಣ್ಣನಾದ ಇಂದ್ರನ ಕೊಟ್ಟ. ಕಡೆಗೆ ಅವನನ್ನೇ ಇಂದ್ರನಾಗಿ ಮಾಡಿದ್ರೆ ಈ ಇಂದ್ರ ಎಲ್ಲಿಗೆ ಹೋಗ್ತಾನೆ, ಆಮೇಲೆ ಅವನಿಗೆ ಆಯ್ತೋ, ಅವನಿಗೆ ಪ್ರಪತ್ತಿ ಮಾಡ್ಕೊಂಡ್ರೆ ಮೋಕ್ಷ ಹೋಗ್ತಾನೆ, ಇಲ್ಲದೇ ಇದ್ರೆ ನಮ್ಮ ತರ ಇಲ್ಲಿ ಭೂಮಿಯಿಂದ ಬಂದು ಇನ್ನೆಲ್ಲೋ ಜನ್ಮವನ್ನು ತಗೊಳ್ತಾನೆ ಅವನು. ಬಲಿ ಚಕ್ರವರ್ತಿ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನ ಭಗವಂತ ಕರುಣಿಸ್ತಾನೆ. ಅದು ಅವಾಗ ಅವನಿಗೆ ಪ್ರಹ್ಲಾದನಿಗೆ ಹೇಳ್ತಾನೆ. ಆಗ ಹೇಳುವಾಗ ಪ್ರಹ್ಲಾದ ಕೇಳೋದಿಲ್ಲ ಇದನ್ನೇನುವೆ, ಭಗವಂತನೇ ಹೇಳೋದದು. ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ ಇದು ಮಾಡೋ ಏನು ಕೇಳೋದಿಲ್ಲ ಪಾಪ ಅವನಿಗೆ. ಇಷ್ಟು ಕರುಣೆ ಮಾಡಿದೆಯಲ್ಲ, ಇದೇ ಪ್ರೀತಿ ವಿಶ್ವಾಸ ಇದ್ರೆ ಸಾಕು, ಅವನಕ್ಕೆ ಅಷ್ಟೇ ಕೇಳೋದು ಅವನು. ಆಗ ಇವನೇ ಹೇಳ್ತಾನೆ, ನಿನ್ನ ಮೊಮ್ಮಗ ಬಲಿ ಮುಂದಿನ ಮನ್ವಂತರದಲ್ಲಿ ಸಾವರ್ಣಿ ಮನುವಿನಲ್ಲಿ ಇಂದ್ರ ಪದವಿಯನ್ನ ಪಡಿತಾನೆ ಅಂತ ಭಗವಂತನೇ ಹೇಳ್ತಿರೋದು. ಅಲ್ಲಿಗೆ ಇದರಲ್ಲಿ ಇದು ಮಧ್ಯದ ತುಂಬಾ ಚೆನ್ನಾಗಿದೆ. ಆ ಪ್ರಹ್ಲಾದನು ಭಗವಂತನು ಹೋಗೋ ಮಾತುಗಳು, ಬಲಿಗೂ ಭಗವಂತನಿಗೂ ಹೋಗೋ ಮಾತಾಡೋ ಮಾತುಗಳು ಅವೆಲ್ಲವೇ ಬಹಳ ವಿಶೇಷವಾಗಿ ಇದನ್ನಲ್ಲವೇ. ಅದರಿಂದ ಅದನ್ನ ಮುಗಿಸೋ ಇದರ ಪಾಶರ ಮುಂದಕ್ಕೆ ಹೋಗೋದಿಲ್ಲ. ಈ ಪಾಶದ ಅರ್ಥವನ್ನ ನಾವು ಇಲ್ಲಿ ಸ್ವಾಮಿ ಯಾವ ತರ ಅನುಭವಿಸಿದ್ದಾರೆ ಅನ್ನೋದಕ್ಕೆ ನೋಡೋಣ. ಬಹಳ ವ್ಯಾಖ್ಯಾನದಲ್ಲಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದನ್ನು ಮಾತ್ರ ನೋಡೋಣ. ಕ್ರೀಡಾ ವಿದ್ಯ ವದಾನ್ಯ ದಾನವಯಶೋ ನಾಸೀರ ಧಾಟಿ ಪಟಃ ಅಂತಕ್ಕಂಥದ್ರಲ್ಲಿ ಇಲ್ಲಿ ಒಂದು ಹಿಂದಿನ ಇದರಲ್ಲಿ ನರಸಿಂಹಾವತಾರ ಹೇಳೋದು. ಅದಕ್ಕೆ ಅವಾಗ ಹೇಳ್ತಾರೆ, ಅದಕ್ಕೆ ಜಗತ್ ಕ್ರೀಡೆ ಅವ್ಯಾತ ಅಂತ ಹೇಳೋದು. ಅದಕ್ಕೆ ಅದರಲ್ಲಿ 3 ಲೋಕವನ್ನು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು ಸ್ವಾಮಿ. ಅದನ್ನ ಇಲ್ಲಿ ಲಿಂಕ್ ಮಾಡ್ತಾರೆ, ಇಲ್ಲಿ ವ್ಯಾಖ್ಯಾನದಲ್ಲಿ ಲಿಂಕ್ ಮಾಡ್ತಾರೆ. ಸ್ವಾಮಿ ಇದರಲ್ಲಿ ಹಿಂದಿನ ನರಸಿಂಹಾವತಾರದಲ್ಲಿ ಜಗತ್ ಜಗತ್ ಕುಂಟ ಅವ್ಯಾತ್ರೇಣ ಜಗತ್ ಕುಂಡ್ರ ಮಹಿಮಾ ನಾಸೀರ ಧಾಟಿ. ಯಾವಾಗ ಇದು ವೈಕುಂಠ ಕಂಠೀರವಾಲಿ ಅವ್ಯಾತ್ರೇಣಿ ಜಗತ್ತನ್ನು 3 ಅವ್ಯಾತ್ ತ್ರೀಣಿ ಜಗತ್ ಅವ್ಯಾತ್ 3 ಜಗತ್ತನ್ನು ನರಸಿಂಹನಾಗಿ ಕಾಪಾಡೋದ್ರಲ್ಲಿ. ಅಲ್ಲಿ ನರಸಿಂಹ ಆಕಾಶಕ್ಕೆ ಬೆಳೆದಿದ್ದ, ಅದು ನೋಡಿದ್ವಲ್ಲ, ಅಲ್ಲಿ ನರಸಿಂಹ ಬೃಹದಾಕಾರ, ಅವನ ತಲೆ ಅಲ್ಲಿ ಮೋಡಕ್ಕೆ ಅವನ ತಲೆ ಅವನ ಕೇಶಗಳೆಲ್ಲ ಚೆದರು ಹೋಯ್ತು, ಅವನ ಕೇಶ ರಾಶಿ ಹಿಂಗೆ ಅಲ್ಲಾಡ್ಸೋರು ಮೋದು ತೆಗೆದು ಹೋಯ್ತು ಅಂದ್ಬಿಟ್ಟು ಅಷ್ಟರ ಅವನ್ನ ಪ್ರಾರ್ಥಿಸ್ಕೊಂಡ್ರು ಅವನಿಗೆ ಯಾರೋ ಇದು
ತನ್ನ 3 ಲೋಕವನ್ನು ವೈಕುಂಠ ಕುಂಟೀರವ ಕಾಪಾಡ್ಲಿ ಅನ್ಬಿಟ್ಟು ಅಂತ. ಇಲ್ಲಿ ಏನ್ ಮಾಡಿದ್ರು, ವಾಮನ ಅಣೋರಣೀಯಾನ್, ಅಲ್ಲಿ ಮಹತೋ ಮಹಿಯಾನ್, ಅಲ್ಲಿ ಉಲ್ಟಾ ಮಾಡಿದ್ರು. ಮಹತೋ ಮಹಿಯಾನಿಗೆ ಅಣೋರಣೀಯನಾಗಿ ಅವತಾರ ಮಾಡ್ದ. ಮಹತೋ ಮಹಿಯಾನಾದಂತ ಮೊದಲು 3 ಮಹತೋ ಮಹಿಯಾನೆ, ಮತ್ಸ್ಯ ಕೂರ್ಮ ವರಾಹ ಅದೆಲ್ಲ ನಾರಸಿಂಹ ಎಲ್ಲ ಬೃಹದ್ ಅವತಾರ. ಇದು ಬೃಹತ್ಗೆ ಬರುತ್ತೆ, ಆಮೇಲೆ ಮುಂದೆ ಇದಾಗೋದು. ಅವಾಗ ವಾಮನನ, ಅದಕ್ಕೆ ಇಲ್ಲಿ ವಾಮನನಾಗಿ ಅವತಾರ ಮಾಡ್ತಾರೆ. 3 ಲೋಕವನ್ನು ಕಾಪಾಡು ಅಂತ ಹೇಳಿದ್ರಲ್ಲ, 3 ಲೋಕವನ್ನು ಕಾಪಾಡೋದಕ್ಕೋಸ್ಕರ ಇಲ್ಲಿ 3 ತನ್ನ ಅಳತೆಯಿಂದ 3 ಲೋಕವನ್ನು ಕಾಪಾಡುತ್ತೆ. ತನ್ನ ಒಂದೇ ಪಾದದಿಂದ, 3 ಪಾದವೂ ಬೇಡ ಅವನಿಗೆ. ಒಂದು ಪಾದದಲ್ಲಿ ಭೂಮಿ ಇದ್ದಿಂದ ಅಷ್ಟೇ, ಇನ್ನೊಂದು ಪಾದದಲ್ಲಿ ಎಲ್ಲಾ ಲೋಕವನ್ನು ಅಳದ್ಬಿಟ್ಟ ಭಗವಂತ, ಎಲ್ಲವನ್ನೂ ಕಾಪಾಡದ ರಕ್ಷಣೆ. ಎಲ್ಲೆಲ್ಲಿ ಭಗವಂತನ ಪಾದ ಹೋಯ್ತು ಆ ಪಾದ ದರ್ಶನ ಮಾಡಿದವರೆಲ್ಲ ರಕ್ಷಣೆ ಅದು. ಅದನ್ನ ಹೇಳ್ಕೊಂಡ್ಬಿಡ್ತಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತ ಅದನ್ನ ಇಲ್ಲಿ ಸ್ವಾಮಿ ಪ್ರಾರ್ಥಿಸ್ಕೊಂಡ್ರೆ, ಇಲ್ಲಿ ಸ್ವಾಮಿಗೆ ದರ್ಶನಕ್ಕೆ ಸಮಾನಕಾರವಾದ ಇದು ಹೋಗ್ತಾ ಇದೆ. ಅದನ್ನ ಅಲ್ಲಿ ತೋರಿಸ್ಕೊಟ್ರು. ಅಲ್ಲಿ ಅವರಿಗೆ ಏನಂದ್ರೆ ಅಲ್ಲಿ ಕಾಪಾಡು ಅಂತ ಕೇಳ್ಕೊಂಡ್ರು, ಇದರಲ್ಲಿ ಕಾಪಾಡದ ಇದು ಅಂದ್ಬಿಟ್ಟು ಅಂತ ಆ ತರ ಸ್ವಾಮಿ ಕೇಳಿ ಕಾಪಾಡ್ದ ಅನ್ನೋ ತರ ಅರ್ಥದಲ್ಲಿ, ಅಂದ್ರೆ ಅವರ ಪ್ರಾರ್ಥನೆ ಮೇರೆಗೆ ಭಗವಂತ ಕಾಪಾಡ್ದ ಅನ್ನೋ ತರ ಬರುತ್ತೆ. ಅಂದ್ರೆ ಇದು ನಡೆದಿದ್ದೆ. ಇದು ಅವರು ಎಷ್ಟು ಅದ್ಭುತವಾಗಿದ್ದಾರೆ ಅಂದ್ರೆ ಮುಂದಿನ ಆಗೋದನ್ನ ಹಿಂದಿನಿಗೆ ಸೇರಿಸಿ ಹೊಂದಿಸಿ ಅವರು ನರಸಿಂಹಾವತಾರದಲ್ಲಿ ಕೇಳಿದ್ರಿಂದ, ಪ್ರಹ್ಲಾದ ಕೇಳೋ ತರ ಇಲ್ಲಿ ವಾಮನಾವತಾರ ಮಾಡಿ 3 ಲೋಕವನ್ನು ಕಾಪಾಡ್ದ. ಅಲ್ಲಿ ಪ್ರಹ್ಲಾದ, ಇಲ್ಲಿ ಅವನು ಮೊಮ್ಮಗನಾದ ಬಲಿ ಚಕ್ರವರ್ತಿ, ಒಂದೇ ವಂಶದವರು ಅಂತ ಅದನ್ನ ತಗೊಳ್ತಾರೆ ಕಡೆಗೆ. ಆಮೇಲೆ ಇದನ್ನ ಮುಖ್ಯವಾಗಿ ಅದ್ಭುತವಾಗಿ ಇವರು ಪರಾಶರ ಭಟ್ಟರಿಂದ ಹೋಗೋಣ. ಅವರು ವೃತ್ತಾಂತ ಸಿದ್ಧಾಂತಿದಿ ಅಂತ ಹೇಳ್ಬೇಕಾದ್ರೆ ಆ ವೃತ್ತಾಂತ ಹೇಳದಂತಹ ಪೂರ್ವಾಚಾರ್ಯರನ್ನ ಅದನ್ನ ಹೇಳ್ತಾರೆ. ಅವರು ಉತ್ತರ ಶರೀರದಲ್ಲಿ ಎಲ್ಲಾ ಅವತಾರನ ಅನುಭವಿಸಿದ್ದಾರೆ, ಇಲ್ಲಿವರೆಗೂ ಅನ್ಕೊಂಡ್ಬಂದ್ವಿ. ಇವಾಗ ಅದರಲ್ಲಿ ವಾಮನಾವತಾರನ್ನ ಅದ್ಭುತ ಅನಿಸ್ತಾರೆ. ದೈತ್ಯೌದಾರ್ಯೇಂದ್ರಯಾಂಚ ವಿಹತಿಮಪನಯನ್ನೇ ವಾಮನೋ ಅರ್ಥಿ ತ್ವಮಾಸೀಹಿ ವಿಕ್ರಾಂತೆ ಪಾದಪತ್ನೇನ್ ತ್ರಿಜಗಣ ಸಮಂ ಪಾಂಸುಲೀಕೃತ್ಯ ಲಿಲ್ಯೆ ನಾಭಿ ಪದ್ಮಶ್ಚಮಾನ ಕ್ಷಮಮಿವ ಭುವನ ಗ್ರಾಮಮನ್ಯಂ ಶಿಶಿರ್ಕ್ಷುಃ ತಸ್ಥೌ ರಂಗೇಂದ್ರವೃತ್ತೆ ತವ ಜಯ ಮುಖರೋ ದಿಂಡಿಮಸ್ತತ್ರ ವೇದಃ. ಇಲ್ಲಿ ಹೇಳ್ತಾರೆ ರಂಗೇಂದ್ರ ರಂಗನಾಥನಿಗೆ ಸಂಬೋಧನೆಯಲ್ಲಿ ರಂಗನಾಥನ ಪರವಾಗಿ ಮಾಡೋದ್ರಿಂದ ರಂಗೇಂದ್ರ ಅವನಿಗೆ ಮಾಡ್ತಾರೆ ಕಡೆಗೆ. ಅವನಿಗೆ ವಾಮನಃ ತ್ವಂ, ನೀನು ವಾಮನಾಗಿ, ತ್ವಂ ನೀನು ವಾಮನನಾಗಿ ಅವತಾರ ಮಾಡಿದೆ ನೀನು. ಆವಾಗ ಏನ್ ಮಾಡಿದೆ, ಯಾತಕ್ಕೆ ನೀ ಅವತಾರ ಮಾಡ ಅದನ್ನ ಹೇಳ್ತಾರೆ ಇಲ್ಲಿ. ಅವರ ಹೇಳೋದ ಅವತಾರದಲ್ಲಿ ನೀನು ಮಾಡಿದ ವಾಮನ ಅವತಾರ ಯಾತಕ್ಕೆ ಅಂದ್ರೆ ದೈತ್ಯೋದಾರ್ಯ ಇಂದ್ರಯಾಂಚ ವಿಹತಿಂ ಅಪನಯನ್ನೇ ಕಡೆಗೆ. ಅಂದ್ರೆ ದೈತ್ಯನ ಔದಾರ್ಯ, ನಾಸೀರ ಯಶಸ್ಸು ಅದರ ಅವನ ಔದಾರ್ಯ, ಅವನ ವದಾನ್ಯ ದಾನವ ಯಶೋ, ಅವನ ದಾನವ ಯಶಸ್ಸಿಗೆ ವದಾನ್ಯನ ಅವನ ಔದಾರ್ಯವನ್ನ. ಆಮೇಲೆ ಇಂದ್ರಾಯಾಂಚ ವಿಹತಿಂ, ಇಂದ್ರ ಅವನೇನ್ ಮಾಡ್ತಾನೆ, ಅವನೇ ಬಂದು ಕೇಳಿದ್ರು ಕೊಟ್ಬಿಡ್ತಾ ಇದ್ದ ಇವನು. ಯಾಕಂದ್ರೆ ಯಾರು ಬಂದು ಕೇಳಿದ್ರು ಕೊಡ್ತಾನೆ, ಇಂದ್ರ ಕೇಳಿದ್ರು ಕೊಡ್ತಾ ಇದ್ದ. ಅವನಿಗೆ ತನಗೆ ಇದು ಏನೋ ತನ್ನ ಡಿಗ್ನಿತ್, ನಾನು ಹೋಗಿ ಅವನ್ನ ಕೇಳೋದ, ಅವನು ಹೋಗಿ ಭಿಕ್ಷೆ ಬಿಡೋದು, ಅವನ್ನ ಕೇಳೋದ, ಕೇಳಿ ತಗೊಳ್ಳೋದ ಅಂತ. ಆದ್ರೆ ಅವನು ತಮ್ಮ ಹೋಗಿ ಯಾಚನೆ ಮಾಡಿದ್ರೆ ಅವನಿಗೇನು ತೊಂದರೆ ಇಲ್ಲ. ಅವನು ಬರೋದಕ್ಕೆ ಸ್ವಾಭಿಮಾನ, ಅವನಿಗೆ ದುರಭಿಮಾನ, ಸ್ವಾಭಿಮಾನಕ್ಕಿಂತ ಅದಕ್ಕೆ ಕಡೆಗೆ ಇದೇನ್ ಮಾಡ್ತಾನೆ, ಆ ಇಂದ್ರಾಯಾಂಚಂ, ಅದರಿಂದ ಅವನ ಕೇಳುವಿಕೆ ಅಪನಯನ್ನೇ, ಇಂದ್ರನ ಬೇಡುವಿಕೆಯನ್ನ ತಪ್ಪಿಸ್ತಾ ಭಗವಂತ. ದೈತ್ಯನ ಧೈರ್ಯ ಇದೆಯಲ್ಲ, ಆಮೇಲೆ ಆ ಬಲಿಯ ಚಕ್ರ ಇದೆಯಲ್ಲ, ಅದನ್ನ ಎರಡೂ ನಿಷ್ಫಲತ್ವ ಆಗ್ಬಾರ್ದು ಅಂತ. ಅವನ ಔದಾರ್ಯವೂ ನಿಷ್ಫಲವಾಗಬಾರ್ದು, ಲೋಕಕ್ಕೆ ಗೊತ್ತಾಗ್ಬೇಕು. ಇಂದ್ರನ ಒಂದು ಕೇಳದೆ ಇರ್ಬೇಕು, ಯಾಚೆ ಇರ್ತಲ್ಲ, ಅದು ಸಹ ಅವನಿಗೆ ಆಸೆ ಬಟ್ ಕೇಳೋದಿಲ್ಲ, ಅದು ಯಾಚೆ ಅವನ್ ಭಗವಂತನೂ ಕೇಳಿಸ್ತಾನಲ್ಲ, ಅದು ನಿಷ್ಫಲವಾಗ್ಬಾರ್ದು. ಇವನ ಔದಾರ್ಯವೂ ನಿಷ್ಫಲವಾಗ್ಬೋದು. ಅದೆರಡಕ್ಕೂ ಏನ್ ಮಾಡ್ಬೇಕು ಅಂದ್ರೆ ತಾನೇ ಕೇಳ್ಬಿಟ್ಟ, ಲೋಕಕ್ಕೆ ಒಡೆಯ ಅವನು ಅಂತ, ಅವನ ಈ ಅನಾಥಃ ಅಂತ ಹೇಳ್ಕೊಂಡು ತಾನೇ ಬಂದು ಭಗವಂತ ಅದರಲ್ಲಿ ಏನು ಇಲ್ಲ ಯಾರಿಗೆ, ಎಲ್ಲವೂ ಅವಂದೇ, 3 ಲೋಕ ಇಡೀ ವಿಶ್ವಕ್ಕೆ ಒಡೆಯ ಅವನು. ಆದ್ರೂ ಸಹ ಬಂದು ಅತ್ಯಂತ ಅಲ್ಪವಾದ ಈ ಇಂದ್ರ ಪದವಿ ಒಂದು ಆಸ್ತಿ, ಅವನ ಐಶ್ವರ್ಯವನ್ನ ಬಲಿ ಚಕ್ರವರ್ತಿಯಲ್ಲಿ 3 ಪಾದಗಳ ಮೂಲಕ ಯಾಚನೆ ಮಾಡ್ತಾನೆ ಭಗವಂತ. ಅದಕ್ಕೆ ಇಲ್ಲಿ ಅರ್ಥಿಹಿ ಆಸೀಹಿ ಅಂದ್ರೆ, ಅರ್ಥಿಯಾಗಿ ಅಂದ್ರೆ ಯಾಚಕನಾಗಿ, ಅರ್ಥಿ ಅಂದ್ರೆ ಕೇಳುವನಾಗಿ, ಆಸೀಹಿ ನೀನು ಅದನ್ನ ಎರಡೂ ಆಗ್ಬಾರ್ದು ಅಂತ
ನೇರವಾಗಿ ಅವನು ಬಂದು ಕೇಳೋದಿಲ್ಲ, ಅದು ಬೇಡ, ಅವ್ನು ನಿಷ್ಫಲವಾಗಬಾರ್ದು. ಕೇಳಬೇಕು ಅವನಿಗೆ ಅಂದ್ರೆ ಅವನ ಆಸೆ ಏನು, ತನ್ನ ರಾಜ್ಯ ಸಿಗಬೇಕು, ಅದು ನಿಷ್ಫಲವಾಗಬಾರ್ದು. ಇವನು ದಾನವನ್ನು ಕೊಟ್ಟರು ಸಹ ಆ ದಾನ ನಿಷ್ಫಲವಾಗಬಾರ್ದು. ಇವನು ದಾನವನ್ನು ಕೊಟ್ಟಾದ್ರೂ ಅವನಿಗೊಂದು ಮುಂದೆ ಸಾಮ್ರಾಜ್ಯವನ್ನೇ ಕೊಡ್ತಾನೆ ಕೆಳಗಡೆ, ಮತ್ತೆ ಇಂದ್ರ ಪದವಿಯನ್ನೇ ಕೊಡ್ತಾನಲ್ಲ, ಅದೂ ನಿಷ್ಫಲವಾಗಿಲ್ಲ ಅವನಿಗೆ. ಅದರಿಂದ ಇವನು ತಾನೇ ಯಾಚಕನಾಗಿ ಬಂದ. ಭಕ್ತರಿಗೋಸ್ಕರ, ಇದು ಯಾರಿಗೋಸ್ಕರ ಅವನು ಏನು ಮಾಡೋಕ್ಕೂ ಹಿಂಜರಿದಿಲ್ಲ ಅಂತ. ಅರ್ಜುನನಿಗೆ ರಥವನ್ನು ಓಡಿಸ್ದ ಅವನು, ಎಂತ ಕರುಣಾಳು ಅವನು. ಅವನ ಕುದುರೆಯನ್ನ ಇದ್ ಮಾಡಿಸ್ದ, ಅದಕ್ಕೆ ಇದೆಲ್ಲ ಮಾಡಿ ನೀರು ಕುಡಿಸಿ ಈ ಕೆಲಸವನ್ನೆಲ್ಲ ಮಾಡ್ದ. ಅವ್ರಿಗೋಸ್ಕರ ಹೋಗಿ ದೂತ ವೃತ್ತಿಯನ್ನು ಮಾಡ್ದ. ಅವನು ಯಾವುದಕ್ಕೂ ಸಹ ಮಾಡೋದಿಲ್ಲ ಅವನ ಕಡೆಗೆ. ಆವಾಗ ಏನಾಯ್ತಂತೆ, ಮಾಡಿದಾಗ ಅವನು ಯಾವಾಗ ನೀರು ಕೊಡ್ತಾನೋ, ವಿಕ್ರಾಂತೆ ಪಾತನೆ ತ್ರಿಜ ಧನು ಸಮಂ ಪಾಂಸುಲಿ ಕೃತ್ಯ ಲೀಲೈಹಿ. ಕಡೆಗೆ ಅವನು ಬೆಳೀತಾ ಯಾವ ತರ ಹೋದ ಅಂದ್ರೆ 3 ಲೋಕಗಳು, ಅಂದ್ರೆ 3 ಲೋಕಗಳು, ತ್ರೈಲೋಕ್ಯಂ ಇಲ್ಲಿ ಕಾಪಾಡುವಂತ ಹಿಂದಿನ ಕೇಳ್ಕೊಂಡ್ರೆ 3 ಲೋಕಗಳು ಸಹ ಅವನ ಪಾದದ 3 ಅಣುಗಳು. ಒಂದೊಂದು ಲೋಕವು ಧೂಳಿ, ಒಂದೊಂದು ಧೂಳಿ ಇದೆಯಲ್ಲ, ಆ ಧೂಳಿಯ ಕಣಗಳಾಗೋಯ್ತಂತೆ 3. ಅಂದ್ರೆ ಎಷ್ಟು ದೊಡ್ಡದಾಗಿ ಉಳಿದಿರ್ಬೇಕು ಅವನು. 3 ಲೋಕಗಳು ಅವನಿಗೆ ಪಾಂಸುಲಿ ಕೃತ್ಯ ಲೀಲೆ, ಅದನ್ನ ಒಂದು ಅಣುವನ್ನಾಗಿ ಮಾಡಿಬಿಟ್ಟಿಯಲ್ಲ ಆ ಲೀಲೆ. 3 ಲೋಕಗಳನ್ನು ಒಂದು ಅಣುವಿನ ಒಂದು ಧೂಳಿಯನ್ನಾಗಿ ಮಾಡಿಬಿಟ್ಟಿಯಲ್ಲ ನಿನ್ನ ಲೀಲೆ ಇದೆಯಲ್ಲ, ಅದನ್ನ ಆ ವಿಕ್ರಾಂತ ಅದರಲ್ಲಿ ಅವನ ಕಾಲಿಗೆ ಅಂಟಿಕೊಂಡಿರೋ, ಹೇಗೆ ವರಾವತಾರದಲ್ಲಿ ಭೂಮಿ ಪೂರ್ಣವಾಗಿ ಒಂದು ಚಿಕ್ಕ ಗೆಡ್ಡೆಯಾಗಿ ಅವನ ಇದರಲ್ಲಿ ಇದರಲ್ಲಿ ಕೂತ್ಕೊಂಡಿತ್ತು, ಆ ತರ ಇಲ್ಲಿ ಅದೆಲ್ಲವೂ ಸಹ ಚಿಕ್ಕ ಒಂದು ಅಣು ತರ ಆಗೋಯ್ತಂತೆ. ಅದು ಆ ಪರಮಾಣು ಅಂತ ಆಯ್ತಂತೆ, ಅದಕ್ಕೆ ಅಂಟಿಕೊಂಡು ತರ ಇತ್ತು ಅದಕ್ಕೆ. ಅವಾಗ ಭಗವಂತನಾಗ ನಾಭಿ ಪದ್ಮ ಎಷ್ಟು ದೊಡ್ಡ ಬೆಳಿಬೇಕು ಅಂದ್ರೆ ಇದೆಲ್ಲ ಆಗ್ಬೇಕು. ಆಗ ನಾಭಿ ಪದ್ಮ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಆ ನಾಭಿ ಪದ್ಮಶ್ಚ ಮಾನ ಕ್ಷಮಮಿವ ಭುವನ ಗ್ರಾಮಮನ್ಯಂ ಶಿಶುಕ್ಷು. ಆ ಮಾನ ಅಂದ್ರೆ ಅಳತೆ, ಅವನ ನಾಭಿ ಅಳತೆ ಎಷ್ಟಾಯ್ತು ಅಂದ್ರೆ ಭುವನ ಗ್ರಾಮ ಮನ್ಯಂ ಶಿಶುಕ್ಷು. ಭುವನ ಗ್ರಾಮ ಅಂದ್ರೆ ಇನ್ನೊಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾಗಿ ಭಗವಂತ ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ಬಿಟ್ನು. ಎಷ್ಟು ಅದ್ಭುತವಾದ ಅವ್ರ ಆಲೋಚನೆ ನೋಡಿ ಅದು. ಇದರ ಇನ್ನೊಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಬಿಟ್ನೋ ಅನ್ನೋ ತರ ಅವನ ನಾಭಿ ಎಷ್ಟು ದೊಡ್ಡದಾಗಿದ್ದಂತೆ. ನೋಡು, ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಆಗೋಯ್ತಾ ಅನ್ನೋ ತರ ಇತ್ತಂತೆ ನಾಭಿ. ಭುವನ ಗ್ರಾಮಂ ಅನ್ಯಂ ಭುವನ ಗ್ರಾಮಂ ಶಿಶುಕ್ಷು. ಇನ್ನೊಂದು ಭುವನ ಗ್ರಾಮ ಅಂದ್ರೆ ಮಂಡಲ, ಇನ್ನೊಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ದಂಗಿತ್ತಂತೆ. ಅಂತಹ ತವ ಜಯ ಮುಖರೋ ಡಿಂಡಿಮಸ್ತತ್ರ ವೇದ. ಅದರಿಂದ ವೇದ ಡಿಂಡಿಮ, ಅಲ್ಲಿ ಜಾಂಬವಂತ ಡಿಂಡಿ ಹೊಡೆದಾಗಿ ಇಲ್ಲಿ ವೇದವೇ ಸಹ ನಿನ್ನ ಒಂದು ಈ ಕೀರ್ತಿಯನ್ನ ಡಿಂಡಿಮ ಸಾರ್ತಾ ಇದೆ ಎಂದು ಎಲ್ಲಾ ವೇದಗಳಲ್ಲೂ ಬರ್ತಾ ಇದು. ಹಾಗಾಗಿ ಇಲ್ಲಿ ಸ್ವಾಮಿ ಭಟ್ರು ತೆಗೆದಿದ್ದಾರೆ, ಎಲ್ಲಾ ವೇದಗಳಲ್ಲೂ ಕೊಂಡಾಡುತ್ತೆ ತುಂಬಾ. ಅದಕ್ಕೆ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪಾದಾರಭ್ಯ ತಥೋ ಧರ್ಮಾಣಿ ಧಾರಯನ್ನೇ ವಿಷ್ಣೋ ಕರ್ಮಾಣಿ ಪಶ್ಚಾತಯತೋ ವ್ರತಾನಿ ಪಸ್ಪಶೇ ಅಂದ್ಬಿಟ್ಟು ಎಲ್ಲವನ್ನೂ ಅವನಿಗೆ 3 ಪಾದದಿಂದ ಇದು ಅಂದ್ಬಿಟ್ಟು ಅಂತ ತುಂಬಾ ಕೊಂಡಾಡುತ್ತೆ. ಅದಕ್ಕಿಂತ ಅಂದ್ರೆ ಇದರಲ್ಲಿ ಹೇಳ್ತಾ ಭಗವಂತನ ಪಾದ ಬೆಳ್ಕೊಂಡು ಹೋಯ್ತಲ್ಲ, ಆ ಪಾದ ಬೆಳ್ಕೊಂಡು ಹೋದಾಗ ಒಂದೊಂದು ಛಂದಸ್ಸಿನಿಂದ ಭಗವಂತ ಪಾದಗಳನ್ನ ಅಳದ ಅಂತ ಹೇಳ್ತಾನೆ. ವಿಷ್ಣು ಕ್ರಮೋ ಅಶ್ಚ ವಿಮಾತಿಹ ಗಾಯತ್ರಂಚಂದ ಆರೋಹ ಪೃಥಿವೀ ಮನು ವಿಕ್ರಮಸ್ವ. ಭಗವಂತನ ಪಾದ ಬೆಳೆದಾಗ ಅದು ಮೊದಲು ಗಾಯತ್ರಿ ಛಂದಸ್ಸು, 8 ಅಕ್ಷರಗಳದ್ದು ಗಾಯತ್ರಿ ಛಂದಸ್ಸಿನ ಪೃಥಿವೀ ಮನು ಈ ಪೃಥಿವಿಯನ್ನ ಆಕ್ರಮಿಸ್ಕೊಂಡ್ಬಿಟ್ಟಂತೆ. ಗಾಯತ್ರಿ ಛಂದಸ್ಸಿನ ಅವನ ಪಾದ ಬೆಳೀತಾ ಗಾಯತ್ರಿ ಛಂದಸ್ಸಿನಿಂದ ಈ ಪೃಥಿವಿಯನ್ನ ಆಕ್ರಮಿಸ್ಕೊಂಡ್ಬಿಟ್ಟಂತೆ. ಆಮೇಲೆ ವಿಷ್ಣು ಕ್ರಮೋಸ್ಯ ವಿಶಸ್ತ್ಯ ತ್ರೈಷ್ಟುಭಂಚಂದ ಆರೋಹಾಂತರಿಕ್ಷ ಮನು ವಿಕ್ರಮಸ್ವ. ಆಮೇಲೆ ತ್ರಿಷ್ಟುಪ್ ಛಂದಸ್ಸು, ಆ ತ್ರಿಷ್ಟುಪ್ ಛಂದಸ್ಸು 11 ಅಕ್ಷರ, 33 ಅಕ್ಷರ, ಅದು 44 ಅಕ್ಷರ, 4 ಪಾದ ಅದು. ಆ ತ್ರಿಷ್ಟುಪ್ ಛಂದಸ್ಸಿಂದ ಅಂತರಿಕ್ಷವನ್ನ ಅಳ್ಕೊಂಡ್ಬಿಟ್ಟಂತೆ ಅದು. ಅಲ್ಲೇ ಮೇಲೆ ವಿಕ್ರಮಸ್ವ ಹಾಗೆ ಬೆಳ್ಕೊಂಡು ಹೋಯ್ತಂತೆ. ಆಮೇಲೆ ವಿಷ್ಣು ಕ್ರಮೋಶ್ಚರಾತಿ ಯಥೋ ಹಂತ ಜಾಗತಂಚಂದ ಆರೋಹ ದಿವ ಮನು ವಿಕ್ರಮಸ್ವ. ಹಾಗೆ ಬೆಳೆದ ಜಗತಿ ಛಂದಸ್ಸು 12 ಅಕ್ಷರ, 48 ಅಕ್ಷರ ಅದು. ಆ ಜಗತಿ ಛಂದಸ್ಸಿನಿಂದ ದ್ಯುಲೋಕವನ್ನೆಲ್ಲನೂ ಅಳ್ಕೊಂಡ್ಬಿಟ್ನಂತ ಕಡೆಗೆ. ಅಲ್ಲಿಗೆ ನಿಲ್ಲಿಲ್ಲ ಅವನು. ವಿಷ್ಣು ಕ್ರಮೋಸಿ ಶತ್ರು ಯಥಾಹಂತ ಅನುಷ್ಠುಪ್ ಛಂದ ಆರೋಹ. ಆಮೇಲೆ ಅನುಷ್ಠುಪ್ ಛಂದಸ್ಸಿಂದ ದಿಶೋನು ವಿಕ್ರಮಸ್ವ. ಅವನ ಕಾಲು ಬರೀ ಬೆಳಿಲಿಲ್ಲ,
ನಾಲ್ಕು ದಿಕ್ಕು, ನಾಲ್ಕು ಉಪದಿಕ್ಕು, 8 ದಿಕ್ಕುಗಳನ್ನು ಸೇರಿಸಿ ಅದನ್ನ ಏನ್ ಮಾಡ್ತಾ ಇರೋದು ಅನುಷ್ಠುಪ್ ಛಂದಸ್ಸಿಂದ. ಅನುಷ್ಠುಪ್ ಛಂದಸ್ 8 ಅಕ್ಷರ, 8 ದಿಕ್ಕುಗಳು, 4 ದಿಕ್ಕು, 4 ಉಪದಿಕ್ಕು. ಅದರಿಂದ ಅದನ್ನು ಸಹ ಅವನು ಅಳ್ಕೊಂಡ್ಬಿಟ್ಟ ಎಲ್ಲವನ್ನು ಈ ಶಿವ. ಆಮೇಲೆ ಆ ತರ ತುಂಬಾ ಕೊಂಡಾಡುತ್ತೆ ಅವನ ಭಗವಂತನ ಇದನ್ನ. ಎಲ್ಲಾ ಇದ್ರಲ್ಲೂ ವೇದದಲ್ಲಿ ಅನೇಕ ಮಂತ್ರಗಳು ಬರುತ್ತೆ ಅದಕ್ಕೆ. ಅದನ್ನೇ ಸ್ವಾಮಿ ಹೇಳ್ತಾರೆ ಅದಕ್ಕೆ. ಅದಂದ್ರೆ ಅದಕ್ಕೋಸ್ಕರ ಹೇಳ್ತಾರೆ ವೇದ ತತ್ರ ವೇದ ಡಿಂಡಿಮಃ ಜಯಮುಖರ. ನಿನ್ನ ಜಯವನ್ನ ಹೇಳೋದಕ್ಕೆ ವೇದವೇ ಡಿಂಡಿಮ ಅಂದ್ರೆ ಜಾಗಟೆ ಹೊಡ್ಕೊಂಡು ಹೇಳ್ತಾ ಇದೆ. ನಿನ್ನ ಒಂದು ವಿಕ್ರಮ ಅವತಾರವನ್ನ ಜಾಗಟೆ ಹೊಡ್ಕೊಂಡು ಡಿಂಡಿಮ ವೇದ ಸಾರ್ತಾ ಇದೆ ಅಂದ್ಬಿಟ್ಟು ಕೊಂಡಾಡ್ತಾರೆ. ಇಲ್ಲೂ ಸಹ ಅವ್ರು ಹೇಳ್ಬೇಕಾದ್ರೆ ಎಲ್ಲೂ ಸಹ ಮುಖ್ಯವಾಗಿ ದೈತ್ಯವು ಔದಾರ್ಯದಿಂದ ಯಾಂಚ, ದೈತ್ಯನ ಔದಾರ್ಯ. ಅದಕ್ಕೆ ಇಲ್ಲಿ ಸ್ವಾಮಿ ಹೌದು ಸರಿಯಾಗಿದೆ. ಸ್ವಲ್ಪ ನೀವು ಕಡಿಮೆ ನೀರು ಹಾಕಿದ್ದೀರಾ ವೋಲ್ಟೇಜ್? ಓ ಸರಿ, ಓಕೆ ಓಕೆ ಥ್ಯಾಂಕ್ ಯು ಪಾ. ನಾನು ನೋಡ್ತಾ ಇದ್ದೆ ನಿಮಗೆ ಇದರಲ್ಲಿ 1533 ಅಂದ್ಬಿಟ್ಟಲ್ಲ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿ ಹೇಳ್ತಾರೆ, ಇಲ್ಲಿ ಅಳ್ಕೊಂಡದ್ದು ಒಂದು ಇದು 3 ಲೋಕವನ್ನು ಕಾಪಾಡೋದಕ್ಕೆ. ಆದ್ರೆ ಭಗವಂತನ ಪಾದ ಯಾತಕ್ಕೆ ಹೋಯ್ತು ಅಂದ್ರೆ ವೈರೋಚನೆ ಯಜ್ಞ ವಿದಿತಜಃ ಸ ಪರಮೋದಾರ ಅಂತ ಹೇಳ್ತಾರೆ. ಅವನ ಪರಮೋದಾರವನ್ನ ಭಗವಂತನ ಕಾಲು ಧ್ವಜ ತರ ಆಯ್ತಂತೆ. ಅವನು ಕಟ್ಕೊಂಡಿರ್ತಾನ ಪಂಚ ಇದೆಯಲ್ಲ, ಅದು ಗಾಳಿ ಹಾರಾಡ್ತಲ್ಲ, ಅದು ಧ್ವಜಪಟವಾಯ್ತಂತೆ. ಆ ಧ್ವಜಪಟವಾದದ್ದು ಭಗವಂತನ್ ಈ ಅಳ್ಕೊಂಡ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಹೇಳ್ತಾರೆ ಅಳ್ಕೊಳ್ಳಿಲ್ಲ ಅವನು. ಬಲಿ ಚಕ್ರವರ್ತಿ ಔದಾರ್ಯವನ್ನ ಯಾವಾಗಲೂ ಗೆದ್ರೆ ಯಾರಾದ್ರೂ ಧ್ವಜಪಟವನ್ನ ನೆಡ್ತಾರೆ. ಯಾರಾದ್ರೂ ಈಗ ನೀವು ಹಿಮಾಲಯವನ್ನು ಹತ್ತದ ಅಂದ್ರೆ ಯಾವ್ದು ಮೇಲೆ ಒಂದು ಧ್ವಜ ಇಡ್ತಾರಲ್ಲ, ಏನದು ನಾವು ಅದನ್ನ ನಾವು ಅಧಿಕರಿಸಿ ಹತ್ತಿದ್ವಿ ಆ ತರ ಗೆದ್ದ ಮೇಲೆ ಒಂದು ಧ್ವಜಪಟ ಅಂತ ಇರ್ತಾರೆ. ಹಾಗೆ ಇಲ್ಲಿ ಗೆದ್ದಿದ್ ಯಾರು ಅಂದ್ರೆ ಭಗವಂತ ಅಲ್ಲ, ಗೆದ್ದಿದ್ದು ಇಲ್ಲಿ ಬಲಿ ಚಕ್ರವರ್ತಿ. ಅದಕ್ಕೆ ನಾಸೀರ ಧಾಟಿ ಭಟ ಅಂತ ಆಗುತ್ತೆ. ಆ ಅವನ ಯಶಸ್ಸಿನ ಧ್ವಜವನ್ನ ಭಗವಂತ ತನ್ನ ಪಾದಗಳ ಮೂಲಕ ಎಲ್ಲಾ ಲೋಕಗಳು, ಇಲ್ಲಿಷ್ಟೇ ಅಲ್ಲ ಎಲ್ಲಾ ಲೋಕಗಳಿಗೂ ಸಹ ಅಖಿಲ ಕೋಟಿ ಬ್ರಹ್ಮಾಂಡಗಳಿಗೂ ಸಹ ಬಲಿಚಕ್ರವರ್ತಿ ಯಶಸ್ಸನ್ನ ತನ್ನ ಕಾಲಿನ ಧ್ವಜಪಟದ ಮೂಲಕ ತೋರಿಸ್ಕೊಂಡಂತೆ ಅದಕ್ಕೆ. ಆಮೇಲೆ ಕಡೆಗೆ ಇದನ್ನೆಲ್ಲ ಸ್ವಾಮಿ ಅನೇಕ ತಮ್ಮ ಸ್ತೋತ್ರಗಳಲ್ಲೆಲ್ಲವೇ ದೇಹಳಿ ಸ್ಥಿತಿಯಲ್ಲೂ ಸಹ ಅದ್ಭುತವಾಗಿ 3-4 ತುಂಬಾ ದೇಹಳಿ ಸ್ಥಿತಿ ಪೂರ್ತಿ ವಾಮನಾವತಾರವೇ. ಅದರ ಮುಖ್ಯವಾಗಿದ್ದಲ್ಲಿ ಅದಕ್ಕೆ ಭಿಕ್ಷೋಚಿತಂ ಪ್ರಕಟ ಇದಾಗಿದೆ ನಿಮಗೆ. ಪ್ರಕಟಯನ್ ಪತಮಾಶ್ರಮತ್ವಂ ಕೃಷ್ಣಾಜನಂ ಯವನಿಕಾಂ ಕೃತವಾನ್ ಪ್ರಿಯಾಯಾಹ ಅಂದ್ಬಿಟ್ಟು. ಕೃಷ್ಣಾಜನ ಹಾಕೊಂಡು ಯಾಕೆ ಹೊತ್ಕೊಂಡ ಅಂದ್ರೆ ತಾಯಿ ಕೇಳಲೇ ಇಲ್ವಂತೆ ಅವಳು. ಇಲ್ಲ ನಾನ್ ಬಿಡೋದಿಲ್ಲ ಅಂದ್ಬಿಟ್ಟು, ಏನಾದ್ರು ಮಾಡ್ಕೊ ನೀನು ಅಂತ. ಕಡೆಗೆ ಬ್ರಹ್ಮಚಾರಿ ನಾನು, ನೀನು ಇದ್ರೆ ಎಲ್ಲರಿಗೂ ಅದೆಲ್ಲ ಗೊತ್ತಿಲ್ಲ ನನ್ಗೆ. ಅದಕ್ಕೆ ಕೃಷ್ಣಾಜನ್ಯಂ ಅನ್ನೋದಕ್ಕೆ ಪ್ರಥಮಾಶ್ರಮ. ಕೃಷ್ಣಾಜನ್ಯಂ ಯವನಿಕಾಂ, ಯವನಿಕಾ ಅಂದ್ರೆ ತೆರೆಯಾಗಿ ತಾಯಿಯನ್ನ ಮರೆಸ್ಕೊಳ್ಳೋಕೆ ಮಾಡ್ಕೊಂಡು ಭಗವಂತ. ಆಮೇಲೆ ಕೃತವನ್ ಪ್ರಿಯಾಯಾಹ ಕೃತವಾನ್, ಅವಳಿಗೂ ಒಂದು ಸಮಾಧಾನ ಆಯ್ತು, ಸರಿ ಇದ್ಗೋ ಅಂದ್ಬಿಟ್ಟು ಅವಳಿಗೊಂದು ಸಮಾಧಾನ ಆಯ್ತಂತೆ. ಕಡೆಕೆ ಭಿಕ್ಷೋ ಪ್ರಥಮಾಶ್ರಮ ಅಂದ್ರೆ ಬ್ರಹ್ಮಚರ್ಯ. ಅದೇ ಭಿಕ್ಷಾಚಿತಂ ಪ್ರಕಟಯನ್ನೇ, ಭಿಕ್ಷುವಾಗಿ ಬಂದು ಕೇಳ್ದ ಅವನು. ಭಕ್ತರಿಗೋಸ್ಕರ ಏನ್ ಮಾಡೋದಕ್ಕೆ ವೈರೋಚನೆ ಸದಸಿ ವಾಮನ ಭೂಮಿಕಾವಾನೆ ವಿಕ್ರಾಂತಿ ತಾಂಡವರಸೇನ ವಿಜೃಂಭಮಾಣ. ಅವನು ವೈರೋಚನೆ ಸದಸಿ, ವಿರೋಚನ ಮಗನಾದ ಬಲಿ ಅವನ ಸದಸ್ಸಿನಲ್ಲಿ ಯಜ್ಞಶಾಲೆಯಲ್ಲಿ ವಾಮನ ಅನ್ನೋದು ಭೂಮಿಕೆ. ಆ ಒಂದು ನಾಟಕದ ಒಂದು ಅಂಕ. ವಾಮನವನ್ನು ಅಂಕವಾಗಿ ಮಾಡ್ದ. ಆ ಅಂಕ ತೆರೆ ಹಾಕೋದ ಮುಂಚೆನೆ ಬೆಳೆದು ಬಿಡ್ತದು. ವಿಕ್ರಾಂತ ತಾಂಡವರಸೇನ ವಿಜೃಂಭಮಾಣ ಅಂತ ಅದ್ರ ಕೊಂಡಾಡ್ತಾರೆ. ಕಡೆಗೆ ತುಂಬಾ ಇದರಲ್ಲಿ ಬರುತ್ತೆ. ಇದರಲ್ಲಿ ಇನ್ನು ಮುಂದೆ ಏನಂದ್ರೆ ಅದ್ಭುತವಾಗಿ ಕಠೋಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ. ಆ ಕಠೋಪನಿಷತ್ತಲ್ಲಿ ಮಂತ್ರ ಅದರಲ್ಲಿ ಒಂದು ಬರುತ್ತೆ. ಅದರಲ್ಲಿ 5ನೇ ವಲ್ಲಿನಲ್ಲಿ ಬರುವಂತದ್ದು ಅಂದ್ರೆ ಅಲ್ಲಿ ವಾಮನ ಪದ ಬಂದಿದೆ. ಅದರಲ್ಲಿ ನಮ್ಮ ರಂಗರಾಮಾನುಜರು ವ್ಯಾಖ್ಯಾನ ಮಾಡುವಾಗ ಈ ವಾಮನಾವತಾರನ್ನ ಅವರು ತೆಗೆದಿಲ್ಲ. ಆದ್ರೆ ಮಧ್ವಾಚಾರ್ಯರು ಮಾಡ್ಬೇಕಾದ್ರೆ ವಾಮನಾವತಾರನ್ನೇ ಸೂಚಿಸುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದೇ ಊರ್ಧ್ವಂ ಪ್ರಾಣ ಮುನ್ನಯ ಜಪಾನಂ ಪ್ರತಿಗಸ್ಯತಿ. ಕಡೆಗೆ ಮಧ್ಯೆ ವಾಮನವಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಬರುತ್ತೆ, ಶ್ರುತಿನಲ್ಲಿ ಬರುತ್ತೆ. ಅದರಲ್ಲಿ ಬರೋದು ಯಾತಕ್ಕೆ ಯಾವಾಗ ಹೇಳ್ತಾರೆ ಅಂದ್ರೆ ಭಗವಂತ ಪ್ರಾಣನಾಗಿದ್ದಾನೆ.
ಪ್ರಾಣಂ ಊರ್ಧ್ವ, ಮೇಲ ಕಡೆ ಹೋಗೋದು ಊರ್ಧ್ವ, ಅದಕ್ಕೆ ಪ್ರಾಣ. ಅದು ಐದು ಬಗೆಯ 5 ಕೆಲಸ ಇದೆಯಲ್ಲ, ಉದಾನ ಅನ್ನೋದು, ಉತ್ ಅನ್ನೋದು ಮೇಲ್ಗಡೆ ಹೋಗುವಂಥದ್ದು, ಅದು ಉನ್ನೈತಿ. ಆಮೇಲೆ ಅಪಾನಂ ಪ್ರತಿಕೃಷ್ಯತಿ, ಅಪಾನ ವಾಯು ಕೆಳಗಡೆ ತಳ್ಳುತ್ತೆ. ಏನಾದ್ರು ನಾವು ಆಹಾರ ಅಭಿಷೇಕ ಅನ್ನೋದು ಕೆಳಗಡೆ ಬರ್ತಲ್ಲ, ಪುರುಷ ಮೂತ್ರ ಬರ್ತಲ್ಲ, ಅದಕ್ಕೊಂದು ಶಕ್ತಿ ಬೇಕಲ್ಲ, ಆ ಶಕ್ತಿನೇ ಅಪಾನ ವಾಯು. ಆ ವಾಯು ಕೆಳಗಡೆ ತಳ್ಳುತ್ತೆ. ಆಮೇಲೆ ಸಮಾನ, ಅದಕ್ಕೆ ಬೇರೆ ಬೇರೆ ಕೆಲಸ ಇದೆ. ಅದರಲ್ಲಿ ಬರಬೇಕಾದ್ರೆ ಅವಾಗ ಹೇಳ್ತಾರೆ, ಮಧ್ಯೆ ವಾಮನಂ ಆಸೀನಂ ವಿಶ್ವೇ ದೇವ. ಆ ಹೃದಯ ಮಧ್ಯದಲ್ಲಿ ವಾಮನಂ ಆಸೀನಂ ಅನ್ನಂದ್ರೆ ಇಲ್ಲಿ ವಾಮನ ಅನ್ನಕ್ಕೆ ಅನೇಕ ಅರ್ಥಗಳಿದೆ. ವಾಮಯತೀತಿ ವಾಮಃ ಅಂದ್ರೆ ಎಲ್ಲರನ್ನೂ ಸಹ ರಂಜನಗೊಳಿಸುವುದು. ಮನೋರಮದಿಗೆ ವಾಮನ ಪದಕ್ಕೆ ವ್ಯುತ್ಪತ್ತಿಗೆ 3-4 ಅರ್ಥ ಇದೆ. ಒಂದು ಅರ್ಥ ಎಲ್ಲರನ್ನೂ ಸಹ ಅನೇಕ, ಒಂದು ವಾಮನ ಎಲ್ಲರನ್ನೂ ನೋಡಕ್ಕೆ ಅತ್ಯಂತ ಸುಂದರವಾಗಿರುವುದು, ಆ ತರ ಇರೋನು ವಾಮನ ಅಂತ ಒಂದರ್ಥ. ವಾಮ ಅಂತ ಅಂದ್ರೆ ಅಸಂಖ್ಯಾತ ಗುಣಗಳ ಒಂದು ಸಮೂಹಕ್ಕೆ ವಾಮ ಅಂತ. ವಾಮನ ಅಂದ್ರೆ ಆ ತರ ಗುಣಗಳನ್ನು ಉಳ್ಳವನು ವಾಮನ. ಈ ವಾಮನ ಅವತಾರಕ್ಕೂ ಅದೇ ಅರ್ಥ ತಗೋಬಹುದು. ಈ ತರ ಬರುತ್ತೆ. ಅದಕ್ಕೆ ಅಲ್ಲಿ ನಾವು ಮಾಡ್ಬೇಕಾದಂದ್ರೆ ಈ ತರ ರಂಗರಾಮಾನುಜರು ಶಂಕರರು ಮಾಡ್ಬೇಕಾದ್ರೆ ಈ ತರ ಗುಣಗಳುಳ್ಳವನು, ಭಗವಂತನ ಗುಣವುಳ್ಳವನು, ಈ ತರ ಹೃದಯ ಮಧ್ಯದಲ್ಲಿ ಇದಾನಲ್ಲ ಅವನ ಗುಣಗುಳ್ಳವನು ವಾಮನಾಗಿ ಆಸೀತೆ. ಎಲ್ಲರ ಹೃದಯದಲ್ಲೂ ವಾಮನಾಗಿ ಚಿಕ್ಕದಾಗಿರೋದ್ರಿಂದ ವಾಮನನಾಗಿ ಇದ್ದಾನೆ ಅಂತ ಅಲ್ಲಿ ಮಂತ್ರದಲ್ಲಿ ಬರುತ್ತೆ. ಅಲ್ಲಿ ಇವರು ಮಧ್ವಾಚಾರ ಮಾಡ್ಬೇಕಾದ ಅಂದ್ರೆ ಇಲ್ಲಿ ನೇರವಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ವಾಮನಾವತಾರಂ ವರ್ಣ್ಯತೆ ಅಂತಾನೆ ಹಾಕಿದ್ದಾರೆ ಅವರು. ಇಲ್ಲಿ ವಾಮನ ಮಾಸೀತ್ ಅಂದ್ರೆ ವಾಮನ ಅವತಾರವನ್ನ ವರ್ಣನೆ ಮಾಡಿದೆ ಇಲ್ಲಿ ಶ್ರುತಿ. ಇದನ್ನ ಇಲ್ಲಿ ಅವನು ಚಿಕ್ಕವನು ಅಂತ ಇಲ್ಲ ತೋರಿಸೋದ್ ಮೂಲಕ ಹೃದಯದಲ್ಲಿ ತೋರಿಸಿದ್ರು ವಾಮನ ಅವತಾರನ ವರ್ಣನೆ ಮಾಡಿದೆ ಅಂತ ತಗೊಂಡಿದ್ದಾರೆ. ಎಲ್ಲ ಆಚಾರ್ಯ ಹೇಳಿದ್ರು ಅವರೊಂದು ಅನುಭವ ಅದರಲ್ಲಿ. ಹಾಗಾಗಿ ಈ ವಾಮನ ಅನ್ನೋದು ಎಲ್ಲದರಲ್ಲೂ ಬರುತ್ತೆ ಅಂತ ಅವರು ಅದರಲ್ಲಿ ವಾಮನ ಅವತಾರವನ್ನೇ ಇಲ್ಲಿ ವರ್ಣನೆ ಮಾಡಿದೆ. ಯಾಕೆಂದ್ರೆ ಅತ್ಯಂತ ಎಲ್ಲವನ್ನೂ ಇದು ಪ್ರೀತಿಗೊಳಿಸೋನು. ಆದ್ರಿಂದ ಮನಸ್ಸಿನಲ್ಲಿ ಇದ್ದು ಎಲ್ಲರನ್ನೂ ಇಲ್ಲೂ ಅಷ್ಟೇನೆ ವಾಮನಾಗಿ ಕುಳ್ಳ ಅಂತ ಒಂದರ್ಥ, ವಾಮ ಅಂದ್ರೆ ಚಿಕ್ಕದು ಅಂತ ಒಂದರ್ಥ, ವಾಮ ಅಂದ್ರೆ ಎಡ ಅಂತ ಒಂದರ್ಥ ಇದೆ. ಇಲ್ಲಿ ವಾಮನ ಅಂದ್ರೆ ಇಲ್ಲಿ ಬಡುವಾಗಲೇ ಎಲ್ಲರಿಗೂ ಅತ್ಯಂತ ಮೋಹಕನ ಕಂಡಲ್ಲ, ಅದೇ ಅವನ ಒಂದು ಗುಣ, ಮೋಹಕನ ಕಂಡ. ಅದು ಆ ಅರ್ಥವು ಅವನಿಗೆ ಹೊಂದುತ್ತೆ. ಮತ್ತೆ ಎಲ್ಲವನ್ನೂ ಸಹ ಕಡೆಗೆ ಅಳ್ಕೊಳ್ತಾನೆ, ಮೇಲ್ಗೊಳ್ತಾನೆ ಕಡೆಗೆ ಎಲ್ಲರನ್ನು ಕಡೆಗೆ. ಈ ಅವತಾರದಲ್ಲಿ ಎಲ್ಲರಿಗೂ ಸಂತೋಷನ ಉಂಟು ಮಾಡ್ದ. ಕಡೆಗೆ ಶುಕ್ರಾಚಾರ್ಯರಿಗೂ ಸಂತೋಷ ಉಂಟು ಮಾಡ್ತಾನೆ. ಶುಕ್ರಾಚಾರ್ಯನೇ ಮತ್ತೆ ಕರೀತಾನೆ ಅವನು. ಶುಕ್ರಾಚಾರ್ಯನೇ ಇಟ್ಕೊಂಡು ನೀವು ಮುಂದಕ್ಕೆ ಇದು ಮಾಡುವಂತ ಕರೆದು ಶುಕ್ರಾಚಾರ್ಯ ಕೊಡ್ತಾನೆ. ಕೋಪಿಸ್ಕೊಂಡು ಹೋಗೋದೆಲ್ಲ ಬನ್ನಿ ಅಂತ ಕರೆಸಿ ಶುಕ್ರಾಚಾರ್ಯನೇ ನೀನು ಆಚಾರ್ಯನಾಗಿ ಇಟ್ಕೋ ಅಂತ ಹೇಳಿ ಅವನಿಗೆ ಬಲಿಚಕ್ರವರ್ತಿ ಹೇಳಿ ಭಗವಂತ ಹೋಗ್ತಾನೆ. ಹಾಗಾಗಿ ಅವ್ರಿಗೂ ಸಂತೋಷ ಆಯಿತು, ಪ್ರಹ್ಲಾದನೂ ಸಂತೋಷ ಆಯಿತು, ಬಲಿಚಕ್ರವರ್ತಿ ಇಂದ್ರನಿಗೂ ಸಂತೋಷ ಆಯಿತು. ಎಲ್ಲರಿಗೂ ಲೋಕದಲ್ಲಿರುವ ಜನಗಳಂತೂ 3 ಲೋಕವನ್ನು ಆಡಿದ್ರು. ಎಲ್ಲರಿಗೂ ಸಂತೋಷವಾಯಿತು ಕಡೆಗೆ. ಹಾಗಾಗಿ ಅವಾಗ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇಲ್ಲಿ ಅನೇಕ ಬ್ರಹ್ಮಸೂತ್ರ ಅದೆಲ್ಲ ನಮಗೆ ಬೇಡ. ಶಬ್ದ ಇದೆ, ಪ್ರಮಿತ ಅನ್ಬೇಕಾದ್ರೆ ಶಬ್ದದಿಂದ ಬರುವಂತದ್ದು ನಮ್ಗೆ ಅದೆಲ್ಲ ಇಲ್ಲಿ ಬೇಡ. ಅದೆಲ್ಲ ಈ ತರ. ಆಮೇಲೆ ಈ ವ್ರೀಡಾದಿದ್ದ ವದಾನ್ಯ ದಾನವೇಶ ಓದ್ಬೇಕಾದ್ರೆ ಈ ವ್ರೀಡ ಅನ್ನೋದಕ್ಕೆ ಅದ್ಭುತವಾಗಿ ಅನೇಕ ಬರುತ್ತೆ. ಒಂದು ನೇರವಾಗಿ ಮೊದಲನೇ ಅರ್ಥ ಬಲಿ ಚಕ್ರವರ್ತಿ. ಏನ್ ಬೇಕು ಕೇಳು ಅಂದ್ರೆ 3 ಪದವನ್ನ ಕೇಳ್ತಾರೆ. 3 ಪದನ್ನ ಕೇಳಿದಾಗ ಇಷ್ಟು ಕಮ್ಮಿ ಕೇಳ್ತೀಯಲ್ಲ, ನಿನಗೆ 9 ಗ್ರಾಮಗಳನ್ನ ಕೊಡ್ತೇನೆ, ಇಲ್ಲ 3 ಇದನ್ನ ಏನಾದ್ರೂ ಕೇಳ್ಕೊಡ್ತೀನಿ, ಇದ್ರಲ್ಲಿ ಏನೂ ಆಗೋದಿಲ್ಲ ಅನ್ನುವಾಗ ಅಯ್ಯೋ ಇಷ್ಟು ಕಮ್ಮಿ ಕೇಳ್ತಾರ ಅಂತ ಕೊಡೋದಿಗೆ ನಾಚಿಕೆ. ಯಾರಾದ್ರೂ ಹೋಗಿ ತುಂಬಾ ದೊಡ್ಡ ಧನಿಕರ ಹತ್ರ ಹೋಗಿ ನೀವು ಅವರ ಒಂದು ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಇದೇನಪ್ಪ ಇದು 1 ರೂಪಾಯಿ ಕೇಳ್ತೀಯಲ್ಲ ನೀನು, ಹೋಲಿ 1000 ರೂಪಾಯಿ ಕೇಳಿದ್ರಾಯ್ತು, ಒಂದು ಇದಾಯ್ತು. ಇಲ್ಲಿ ಬಲಿಗೆ ಇನ್ನೂ ದೊಡ್ಡವನು ಅವನು, ಇದೇನು ಹಿಂಗೆ ಕೇಳ್ತ. ಅದರಿಂದ ಅವನು ನಾಚೆಗೊಂಡಂತೆ ಅದು ಅವನಿಗೆ ವ್ರೀಡಾವಿದ್ದ ಅಂತ. ಇವನ ಈ ದಾನವ ಯಶಸ್ಸಿದೆಯಲ್ಲ ಅದನ್ನ ಕಂಡು ಭಗವಂತ ವ್ರೀಡಾವಿದ್ದನಾದಂತೆ. ನಾನೇ ವದಾನ್ಯ ದಾನವ ಯಶಸ್ಸು ಕಂಡು ಭಗವಂತನಿಗೆ ಸಂಕೋಚ ಆಗೋಯ್ತಂತೆ. ಹೇಗೆಂದ್ರೆ ಶ್ರುತಿ ಹೇಳಿದೆ, ಶ್ರೀಯಾದೇಯಂ ಕ್ರಿಯಾದೇಯಂ ಸಂವಿಧಾತಕ್ಕೆ. ಶ್ರೀಯಾದೇಯಂ ಹಿರಿ ಅಂದ್ರೆ ಅದು ಸಂಕೋಚ. ತಾಯಿಗೂ ಅಷ್ಟೇ ಅಂತೆ, ಏನು ಕೊಟ್ಟರು ಅವಳಿಗೆ ಸಂಕೋಚ. ಇದರ ಗುಣಗೋಷ್ಠರು ಮುಂದೆ ಹೇಳ್ತಾರೆ, ಆ ರಂಗನಾಯಕಿ ತಾಯಿ ತಲೆ ಬಗ್ಸಿದಂತೆ. ಯಾಕೆಂದ್ರೆ ಒಂದ್ಸಲ ಪ್ರದಕ್ಷಿಣೆ ಹಾಕಿದಾಗ ಎಲ್ಲವನ್ನೂ ಕೊಟ್ಬಿಡ್ತಾಳಂತೆ. 2ನೇ ಸಲ ಪ್ರದಕ್ಷಿಣೆ ಅಯ್ಯೋ ಎಲ್ಲ ಕೊಡೋಕಿನ್ನ ಇನ್ನೇನ್ ಕೊಡೋಕಿಲ್ವಲ್ಲ ಅಂತ ಸ್ವಲ್ಪ ನಾಚಿಕೆ ಆಗಿ ತಲೆ ಬಗ್ಗಿಸ್ತಾಳಂತೆ ಅಂತ ಮಾಡಿದಾರೆ. ಆ ತರ ವ್ರೀಡೆ ಬರೋದು. ಅದು ವ್ರೀಡೆ ಇರ್ಬೇಕಂದ್ರೆ
ಮಾಡುವ ಎಲ್ಲಾ ಕೆಲಸಗಳಲ್ಲಿ ವ್ರೀಡೆ ಇರಬೇಕು. ಅಂದ್ರೆ ನಾವು ಮಾಡೋದು ಅತ್ಯಲ್ಪ, ಮಾಡೋದು ಪೂರ್ಣವಲ್ಲ. ಭಗವಂತ ಶಾಸ್ತ್ರ ಹೇಳಿದ್ದೆಲ್ಲ ಮಾಡಿದ್ದೆಲ್ಲ ಆ ತರ ವ್ರೀಡ ನಮಗಿರ್ಬೇಕು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ವ್ರೀಡೆ ಇರಬೇಕು ಅಂದ್ರೆ ನಾವು ಮಾಡಿದ್ದು ಅಯ್ಯೋ ನಾನೇ ಎಲ್ಲ ಮಾಡಿದೆ ಅಂತ ಬರಬಾರ್ದು. ಇನ್ನೂ ಮಾಡ್ಬೇಕದ, ಇನ್ನೂ ಇದಾಗಿತ್ತು, ಇನ್ನೂ ಅದು ಮಾಡೋಕ್ಕಾಗ್ಲಿಲ್ಲ ಅಂತ ನಮಗೆ ಕೊರೆ ಇರಬೇಕು. ಆ ತರ ಆ ವ್ರೀಡ ಅನ್ನೋದು ಇರುತ್ತೆ. ಇಲ್ಲಿ ಭಗವಂತನಿಗೆ ಆಯ್ತಂತೆ, ನಾನೇ ದೊಡ್ಡ ದಾನವೇಶ ಅಂತಂದ ಅಂದ್ರೆ ನಮ್ಮ ಇದಕ್ಕೆ ನನಗೆ ಎಲ್ಲಾ ಇದೆ, ಆದ್ರೆ ಏನ್ ಕೊಟ್ರು ಕಡಿಮೆ ಆಗುದಿಲ್ಲ. ಆದ್ರಿಂದ ನಾನು ವದಾನ್ಯ ಅನ್ನೋದೇನು ಹೆಚ್ಚಲ್ಲ. ಅವನು ಇರುವ ಪರಿಮಿತವಾದ 3 ರಾಜ್ಯ 3 ಲೋಕ ಇದೆ, ಎಲ್ಲವನ್ನೂ ಕೊಡೋದು. ಈಗ ತುಂಬಾ ದುಡ್ಡಿರೋರು 1 ಲಕ್ಷ 2 ಲಕ್ಷ ಕೊಡೋದೇನು ಹೆಚ್ಚಲ್ಲ. ಏನೂ ಇಲ್ಲದೆ ಇದ್ದವ್ರು ಒಂದು 10 ರೂಪಾಯಿ ಕೊಡ್ತಾರಂದ್ರೆ ದೇವಸ್ಥಾನಕ್ಕೆ, ಅದಕ್ಕೆ ಅವ್ರಿಗೆ ಏನೂ ಇಲ್ಲ ಪಾಪ, ಅವ್ರಿಗೆ 10 ರೂಪಾಯಿ, ಅವ್ರು 1 ಲಕ್ಷ ಅವ್ರು ಕೊಡ್ತಾರಲ್ಲ, ಈ 10 ರೂಪಾಯಿ ಇನ್ನೊಬ್ರು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳದ್ದು. ಆತರ ಇಲ್ಲ ಭಗವಂತ ಅನ್ಕೊಳ್ತಾನೆ, ನಾನು ಕೊಡೋದು ಹೆಚ್ಚಲ್ಲ. ತನ್ನ ಎಲ್ಲವನ್ನೂ ಹಿಂದು ಮುಂದೆ ನೋಡ್ದೇನೆ ಎಲ್ಲವನ್ನೂ ತಿಳಿದು ಸಹ ದಾರಿ ಹೇಳ್ದಲ್ಲ. ಅದಕ್ಕೆ ಭಗವಂತನ ನಾಚಿಕೆ ಆಯ್ತಂತೆ. ವ್ರೀಡ ಆ ದಾನ ಯಶಸ್ಸನ್ನ ಕಂಡು ಭಗವಂತನೇ ವ್ರೀಡಾವಿದ್ದನಾಗ್ಬಿಡುವಂತೆ. ಇನ್ನೊಂದು ವ್ರೀಡವನ್ನು ಇಲ್ಲಿ ಚೆನ್ನಾಗಿ ತೆಗಿತಾರೆ. ಇನ್ನೊಂದು ವ್ರೀಡ ಅಂದ್ರೆ ಇಂದ್ರನಿಗೆ ಆ ಯಜ್ಞದಲ್ಲಿ ಯಾರು ಬಂದು ಕೇಳಿದ್ರು ಅವ್ನು ಕೊಡ್ತಾನೆ. ಇಂದ್ರ ಬಂದು ಕೇಳಿದ್ರು ಇವನ್ ತರ ಅವನಿಗೆ ಅವಮಾನ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವರ ಪ್ರಹ್ಲಾದ ವಂಶವರಿಗೆ ಆ ತರ ಅವಮಾನ ಮಾಡೋದಿಲ್ಲ. ಬಂದು ಕೇಳಿದ್ರೆ ಕೊಟ್ಬಿಡ್ತಾ ಇದ್ದ, ನನ್ನ ರಾಜ್ಯವನ್ನು ಕೊಡಿದ್ರೆ ಕೊಟ್ಬಿಡ್ತಾ ಇದ್ದ ಅವನು. ಆದ್ರೆ ಅವನಿಗೆ ವ್ರೀಡೆ, ನಾಚಿಕೆ ಅವನಿಗೆ. ಅಂದ್ರೆ ಒಂದೊಂದು ವ್ರೀಡೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಇಂದ್ರನಿಗೆ ವ್ರೀಡೆ ಏನು ಅಂದ್ರೆ ಅವಮಾನ, ಹೋಗಿ ಯಾಚನೆ ಮಾಡೋದಕ್ಕೆ ಅವಮಾನ. ಅದಕ್ಕೆ ಭಗವಂತನ ಮೂಲಕ ಯಾಚನೆ ಮಾಡಿಸ್ತಾನ ಅವನು. ಭಗವಂತನಿಗೆ ಆ ಯಾಚನೆ ಮಾಡೋಕ್ ವ್ರೀಡೆ ಇಲ್ಲ ಅವನಿಗೆ. ಇವನ ಯಶಸ್ಸಿನ, ಇವನ ದಾನದ ಮಹತ್ವಕ್ಕೆ ವ್ರೀಡೆ ಆಯ್ತಂತೆ. ಇವನು ಎಂತಹ ದಾನಿ, ಇವನು ಇರುವಷ್ಟು ಔದಾರ್ಯ ನನಗಿದೆಯಾ ಅಂತ ಭಗವಂತ ಅನ್ಕೊಳ್ತಾನಂತೆ. ಅದರಿಂದ ವ್ರೀಡಾವಿದ್ದ ಅವರು, ತಾವನು ವ್ರೀಡಾವಿದ್ದನಾದಂತೆ. ಬಲಿಯೂ ವ್ರೀಡಾವಿದ್ದನಾದ, ಭಗವಂತನೂ ವ್ರೀಡಾವಿದ್ದನಾದ. ಬಿಡಿ, ಇಂದ್ರನ ಬಿಟ್ಬಿಡಿ, ಇಲ್ಲಿ ತೊಳೋದು ಬೇಡ. ಆತರ 3 ಲಜ್ಜೆ ವ್ಯಕ್ತಿಗೆ ಅವಾಗ ಲಜ್ಜಾ ಗುಣವನ್ನ ಇರ್ಬೇಕು ಅಂತ ಹೇಳ್ತಾರೆ. ಲಜ್ಜಾ ಗುಣವನ್ನ ಹೊಳ್ತಾರೆ, ಶಾಸ್ತ್ರ ಹೇಳಿದೆ. ಆ ಲಜ್ಜೆ ಇರ್ಬೇಕು. ಅದಕ್ಕೆ ಕ್ರಿಯಾದೇಯಂ ಅನ್ಬೇಕಾದ್ರೆ ಅದಕ್ಕೆ ಲಜ್ಜೆ ಇರ್ಬೇಕು ಅಂತಂದ್ರೆ ಯಾವ್ದನ್ ಮಾಡಿದ್ರು ನಮಗೆ ಒಂದು ಇರಬೇಕು. ಈ ತರ ಒಂದು ಯಾವ ಕೆಲಸ ಮಾಡ್ಬೇಕು, ಈ ಒಂದು ಹೇಗೆ ಕೆಲಸ ಮಾಡ್ಬೇಕಂತ ಲಜ್ಜೆ ಬರಬೇಕು. ಯಾವ್ದಾದ್ರು ಒಂದು ಮಾಡಬಾರ್ದು ಕೆಲಸ ಮಾಡಕ್ಕೆ ಲಜ್ಜೆ ಬರದೇ ಇದ್ರೆ ಕೊನೆಗೆ ಎಲ್ಲ ಮಾಡ್ತಾ ಇರ್ತಾರೆ. ಆ ಲಜ್ಜೆ ಇರಬೇಕು ಅನ್ನೋದು ಹೇಳ್ತಾ ಇದೆ ಕಡೆಗೆ. ಅವಾಗ ಅದನ್ನ ಹೇಳ್ತಾ ಕಡೆಗೆ. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ಭಗವಂತನ ಹೋಗ್ಬೇಕಾದ್ರೂ ಇದು ಸಹ ದೇಹಳೆ ಸ್ಥಿತಿಯಲ್ಲಿ ಬರುತ್ತೆ. ಅದಕ್ಕೆ ಹೇಗೆ ಭಗವಂತ ಮಾಡಿದಾಗ ಭಗವಂತನ ಕಾಲ್ ಬಂತು ಅನ್ನುವಾಗ ಅವಾಗ ಹೇಳ್ತಾರೆ, ಸತ್ಕೂರ್ವತಾಂ ತವ ಪದಂ ಚತುರಾನನತ್ವಂ. ಆ ಭಗವಂತನ ಆ ಒಂದು ಪಾದ ಬೆಳೆದು ಏನೇನ್ ಕೆಲಸ ಮಾಡ್ತು, ಮುಖ್ಯವಾದ ಕೆಲಸ ಮಾಡ್ಬೇಕಾಗಿದ್ದು ನಾಸೀರ ಧಾಟಿ ಬಟ್ ಅದನ್ನ ಮಾಡ್ತು. ಅದರಿಂದ ಈ ಆನುಷಂಗಿಕವಾಗಿ ಏನೇನ್ ಮಾಡ್ತು ಅಂದ್ರೆ ಅವ್ರು ಹೇಳ್ತಾರೆ, ಚತುರಾನನತ್ವಂ. ಆ ಬ್ರಹ್ಮ ಅವನಿಗೆ ಭಗವಂತನ ಪಾದ ತೊಳೆದ ತಕ್ಷಣ ಅವನಿಗೆ ಬ್ರಹ್ಮ ಪದವಿ ಸ್ಥಿರವಾಗೋಯ್ತಂತೆ. ಚತುರಾನತ್ವಂ ಪಾದೋದ ಕಂಚ ಶಿರಸ ವಹತಾ ಶಿವತ್ವಂ. ಅಲ್ಲಿಂದ ಭೂಮಿಗೆ ಧಾರೆ ಬೆಳೆದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋದಿಲ್ಲ. ಅವಾಗ ಶಿವ ತನ್ನ ಜಟಲ್ ಧರಿಸ್ತಾನೆ. ಅವಾಗ ಅಲ್ಲಿಂದ ರುದ್ರನಾಗಿದ್ದವನು ಅವನಿಗೆ ಶಿವ ಅಂದ್ರೆ ಮಂಗಳ. ಅವನಿಗೆ ಅದೇ ತಾನೆ ಶಿರಸಾವಹತಾಂ ಶಿವತ್ವಂ. ಅವನಿಗೆ ಶಿವತ್ವ ಮಂಗಳತ್ವ ಬಂದ್ಬಿಡ್ತು ರುದ್ರನಿಗೆ. ಆ ರುದ್ರೋ ವೈ ಕ್ರೂರ ಅಂತ ಶ್ರುತಿನಲ್ಲಿ ಹೇಳುತ್ತೆ. ರುದ್ರನಾದ ಕ್ರೂರ ಆಗಿರ್ತಾನಂತ. ಅದಕ್ಕೆ ಅವನ್ನ ಬಿಂಬಿಸ್ಬೇಕಾದ ತಾಂಡವ ಇದನ್ನೇ ಹೇಳುತ್ತೆ. ಆಗ ಮಂಗಳಕರವಾಗಿದ್ದು ಯಾವಾಗ ಭಗವಂತನಿಂದ ಪಾದದಿಂದ ಬಂದಂತ ನೀರು, ಬರೀ ಗಂಗೆ ಬಿದ್ದಿದ್ರೆ ಪಾವನತ್ವ ಬರ್ತಿತ್ತೋ ಇಲ್ವೋ, ಭಗವಂತನ ಪಾದದಿಂದ ಬಂದಿದ್ರಿಂದ ಅವನಿಗೆ ಶಿವತ್ವ ಬಂದ್ಬಿಡ್ತು. ಕಡೆಗೆ ಪಾದೋ ಸರೋಜಸ್ತೆ ಮಂದಾಕಿನಿಂ ವಿಗಡಿತ ಮಕರಂದದ. ಅಲ್ಲಿಂದ ಕೆಳಗೆ ಬಿದ್ದು ಮಕರಂದ ಧಾರೆಯಾಗಿ ಮಂದಾಕಿನಿ ಗಂಗೆ ಅಂತ 3 ಇದಾಗಿ ಪದಗ ಬರ್ತಲ್ಲ, ಆ ತರ ಇತ್ತು ಅಂದ್ಬಿಟ್ಟು ಸ್ವಾಮಿ ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಇಲ್ಲಿ ಸ್ವಾಮಿಗೆ ಇದು ಗಂಗೆ ಬಗ್ಗೆ ಬಹಳ ವಿಶೇಷವಾಗಿ ಅದಕ್ಕೆ ಇದರಲ್ಲೂ ಬರ್ತಲ್ಲ, ಬಾಲಕಾಂಡದಲ್ಲಿ ಹೇಳ್ಬೇಕಾದ ಅಂದ್ರೆ ಅಹಲ್ಯ ಶಾಪ ವಿಮೋಚನೆ ಹೇಳ್ಬೇಕಾದ್ರೂ ಸಹ ಗಂಗೆನ ಲಿಂಕ್ ಮಾಡ್ತಾರೆ. ಭಗವಂತನ ಪಾದದಿಂದ ಆಗಿದ್ದು ಗಂಗೆ ಹೇಳ್ತಾರೆ ಅದಕ್ಕೆ. ಜಡ ಕಿರಣ ಶಕಲ ಜಟಿಲ ನಟಪತಿ ಮುಕುಟ ತಟ ನಟನ ಪಟ್ಟು ವಿಧು ಸರಿತ್ ಅಂದ್ಬಿಟ್ಟು ಹೇಳ್ತಾರೆ. ವಿಧು ಸರಿತ್ ಅಂದ್ರೆ ವಿಧು ಅಂದ್ರೆ ಇದು ವಿಭುಧ ಸರಿತ್, ನಾಟ್ ವಿಧು ಸರಿತ್. ವಿಭುಧ ಸರಿತ ದೇವಗಂಗೆ ಬಂದು ಯಾರು ಜಡ ಕಿರಣ ಶಕಲದರ ಜಟೆ ಕಟ್ಟಿದಂತ ಶಿವನ ತಲೆ ಅವನು. ಎಂತನಾಗ ಜಟೆಲ್ಲ ನಟಪತಿ ಅವನು ನಟರಾಜ, ನಾಟ್ಯದಲ್ಲೇ ಇರೋನು.
ಇವಳು ಸಹ ಅವಳು ಬಿದ್ದು ಒಳಗಡೆ ಯಾವ ತರ ಅವಳು ಆ ಶಿವನ ಯಾವ ತರ ಪಾದವನ್ನು ಹಾಕ್ತಾ ಅಂತ ಸರಿ ಅವಳು ಅಲ್ಲಿ ನಾಟ್ಯವನ್ನು ಮಾಡ್ತಾಳೆ. ಅದಕ್ಕೆ ಅವನ ಮುಕುಟ ತಟ ನಟನ ಪಟು, ಅವಳು ನಟನ ಪಟು ಆಗ್ಬಿಡ್ತಾಳಂತೆ. ವಿಭುಧ ಸರಿತ್ ಆಸೀತ್ ಅಂತ, ವಿಭುಧ ಸರಿ ಮುಂದೆ ಅದು ಅಲ್ಲ ಶಾಪ ಲಿಂಕ್ ಮಾಡ್ತಾರೆ ಅದನ್ನ. ಹಾಗಾಗಿ ಸ್ವಾಮಿ ಅದನ್ನು ಹೇಳ್ತಾರೆ. ಆಮೇಲೆ ಎಲ್ಲ ಇವರು ಸಕದಾ ಪುನಃಶಂಕರತಾಂಗ ಕಲ್ಪಗ ಧ್ವಜಾರವಿಂದಾಂಕುಶ ವಜ್ಜಲಾಂಚನಂ ತ್ರಿವಿಕ್ರಮತ್ವ ಚರಣಾಂಬುಜದ್ವಯಂ ಅದ್ವೈತ ಮೂರ್ಧಾನಂ ಅಲಂಕರಿಷ್ಯತಿ. ಕದಾ ಯಾವಾಗ ನಾನು ಮತ್ತೆ ನೀನು ಮಾಡಿದಾಗ ನಾನು ಅವತಾರ ನಾನು ಹುಟ್ಟಿರ್ಲಿಲ್ಲ, ಭಗವಂತನೇ ಆಳವಂದ ಕೇಳ್ಕೊಳ್ತಾರೆ ಅದನ್ನ. ನೀನು ಯಾವಾಗ ಪುನಃ ಕದಾ ಪುನಃ ನಿನ್ನ ಶಂಖಚಕ್ರ ಧಾರೆ ಆ ಭಗವಂತನ ಕಾಲದಲ್ಲಿ 6 ರೇಖೆಗಳಿರುತ್ತೆ, ಶಂಖ ಚಕ್ರ ಗದಾ ಪದ್ಮ ಅವೆಲ್ಲವೇ. ಆ ರೇಖೆಗಳನ್ನ ನೋಡಿ ನಾ ತಲೆ ಯಾವಾಗ ನಾ ಧರಿಸ್ಕೊಳ್ತೀನಿ ಅದನ್ನ, ನೀನು ಇನ್ನೊಂದು ತ್ರಿವಿಕ್ರಮ ಮಾಡ್ಬೇಕಾದ ಅಂತ ಹೇಳ್ಬೋದಕ್ಕೆ. ಅದೇ ಮುಂದೆ ಇನ್ನಷ್ಟು ಲೋಕ ಚಕ್ರ ವಿಕ್ರಾಂತ ಚರಣವು ಶರಣಂತೆ ವ್ರಜಂಬೋದು, ಲೋಕ ವಿಕ್ರಾಂತ ಲೋಕವನ್ನೇ ಜಯಿಸಂತ ನಿನ್ನ ಚರಣವನ್ನ ಹೇಳ್ತಾರೆ. ಅದನ್ನ ಪ್ರಭೋ ಅಹಂ ಪ್ರಜೆ, ನಾನು ಅದನ್ನ ಶರಣ ಹೊಡಿತೇನೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಈ ಗಂಗೆ ಬಗ್ಗೆ ಶಿವನಿಗೆ ಇವನಿಗೆ ರಾಮನಿಗೇನೆ ಕತೆ ಹೇಳ್ಕೊಂಬರ್ತಾರೆ ವಿಶ್ವಾಮಿತ್ರರು. ಕತೆ ಹೇಳ್ಕೊಂಡ್ಬರ್ಬೇಕಾದ್ರೆ ಇಲ್ಲಿ ಬರ್ಬೇಕು ಯಾತಕ್ಕೆ ಅವರಲ್ಲಿ ಜಡಕಿರಣ ಅಂತ ಲಿಂಕ್ ಮಾಡ್ತಾರೆ ಅಂದ್ರೆ, ಅಲ್ಲಿಗೆ ಬರುವಾದ್ರೆ ವಿಶ್ವಾಮಿತ್ರರು ಗಂಗೆಯ ಕಥೆಯನ್ನು ಹೇಳ್ತಾ ಇರ್ತಾರೆ ಅವರಿಗೆ ಅವಾಗ ವಾಮನ ಅವತಾರವನ್ನ ವರ್ಣನೆ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ಅವಾಗ ಅವ್ರು ಹೇಳ್ತಾರೆ, ಅದಕ್ಕೆ ಈ ಜಾಗ ಹೇಳ್ತಾ ಇದ್ರು ವಾಮನ ಇದಾಗಿತ್ತು, ವಾಮನನ ಒಂದು ಆಶ್ರಮವಾಗಿತ್ತು ಅನ್ಬೇಕಾದ್ರೆ ಅವಾಗ ಹೇಳ್ತಾರೆ, ವಿಷ್ಣುರು ಮಾನುಷ ರೂಪೇಣ ಚಚರ ವಸುಧಾ ತಲೆ ಭಯಾತು ಭಕ್ತ್ಯಾ ತಸ್ಯೈವ ವಾಮನಶ್ಚೋಪಯುಜ್ಯತೆ ಅನ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಂತ ಇದು ವಸುಧಾ ತಲೆ ಮಾನುಷ ರೂಪೇಣ ಚಚಾರ, ಭೂಮಿಯಲ್ಲಿ ಬಂದು ಮಾನುಷ ಅಂದ್ರೆ ವಾಮನ ರೂಪ ಬಂದು ಈ ಭೂಮಿಯಲ್ಲೆಲ್ಲ ಓಡಾಡಿದಾನೆ. ಚಚಾರ ಅಂದ್ರೆ ಅವನ ಪಾದಸ್ಪರ್ಶವಾಗಿದೆ. ಹಾಗಾಗಿ ಯಾಕೆ ಈ ಭೂಮಿಗೆ ವಿಶೇಷವಾದದ್ದು ಅಂದ್ರೆ ಭಗವಂತನ ಪಾದಸ್ಪರ್ಶವಾಗಿರೋದ್ರಿಂದ ಭೂಮಿನಲ್ಲಿ ಅದಕ್ಕೆ ಯಜ್ಞ ಆಗಾದಿಗಳು ಯಾಕೆ ಫಲ ಅಂತ ಇಲ್ಲಿ ಭಗವಂತನ ಪಾದಸ್ಪರ್ಶವಾಗಿದೆ. ನಮಗೆ ಮರ್ತ್ಯಲೋಕ ಬಹಳ ಶ್ರೇಷ್ಠವಾದದ್ದು ಎಲ್ಲಾ ಲೋಕಗಳಿಗಿಂತ, ಯಾಕೆಂದ್ರೆ ಭಗವಂತನ ಪಾದದಿಂದ ಸ್ಪರ್ಶವಾಗಿದೆ. ಅದರಿಂದ ಚಚಾರ ಪೂಜೆದಲ್ಲ ಅದು. ಅದಕ್ಕೆ ಅವ್ರ ಹೇಳ್ತಾರೆ ಮಯಾತು ಭಕ್ತ್ಯಾತಸ್ಯೈವ, ನಾನಂತೂ ಅವನ ಭಕ್ತನಾಗಿದ್ದೇನೆ ಅಂತ. ರಾಮನೇ ವಾಮನಾಗಿದ್ದು ರಾಮನಿಗೆ ಅವ್ರು ಹೇಳ್ತಾರೆ, ಅವನ್ ಗೊತ್ತು ಅವ್ರಿಗೆ ವಾಮನ ಸ್ಯೋಪಭುಜ್ಯತೆ. ಅದಕ್ಕೆ ವಾಮನನ್ನ ನಾನು ಅವನ ಭಕ್ತನಾಗ್ಬಿಟ್ಟಿದ್ದೀನಿ ನಾನು ವಾಮನನ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಹೇಳ್ತಾರೆ ಅದೇ ಹೇಳ್ತಾರೆ, ರಾಮಸ್ಯ ಪರತೋ ವಾಮನಸ್ಯ ಶೋಭಾಂ ಪ್ರಶಂಸ. ರಾಮನ ಮುಂದೆ ವಾಮನನ ಪ್ರಶಂಸೆ ಮಾಡ್ತಾರೆ. ರಾಮನ ಮುಂದೆ ಅವನ ಅವತಾರವಾದ ವಾಮನನ ಪ್ರಶಂಸೆಯನ್ನು ವಿಶ್ವಾಮಿತ್ರರು ಮಾಡಿದ್ರು ಅಂದ್ಬಿಟ್ಟು ಅಂತ. ಹಾಗಾಗಿ ಇದು ಭೂಪಾದೋ ಯಶ್ಚ ನಾಭಿರ್ ವೇದ ಸುರ ಚಂದ ಸೂರ್ಯೋಚನ್ ಶ್ರುತಿನೆಲ್ಲ ಕೊಂಡಾಡೋ ವಾಮನ ಹೆಚ್ಚು ಕಡಿಮೆ ತ್ರಿವಿಕ್ರಮಾವತಾರನೇ. ಅವನ ಭೂಮಿಯೇ ಒಂದು ಪಾದ, ಅವನ ಭಗವಂತನ ತಲೆ ಅಲ್ಲಿ ಆಕಾಶದಲ್ಲಿ ಇದೆ ಅಂದ್ಬಿಟ್ಟು ಅವನ ಅವನ ಹೊಕ್ಕಳೆ ಆಕಾಶ ಅಂದ್ಬಿಟ್ಟು ಎಲ್ಲ ಶ್ರುತಿ ಎಲ್ಲ ಕೊಂಡಾಡ ಶಿವಪುರ ಸೂಕ್ತ ಎಲ್ಲ ಕೊಂಡಾಡ ಕಡೆಗಿದೆ ಕಡೆಗೆ. ಆಮೇಲೆ ಇನ್ನೂ ಅದ್ಭುತವಾಗಿ ಸ್ವಾಮಿ ದೇಶಿಕನು ಇನ್ನು ಅದ್ಭುತವಾಗಿ ಯಾವ ತರ ಇತ್ತು ವಾಮನಾವತಾರ ಅಂದ್ರೆ ತ್ರಿವಿಕ್ರಮಾವತಾರ ಅಂತ ಅದನ್ನು ಕೊಂಡಾಡ್ತಾರೆ. ಅದು ದೇಹಳಿ ಶ್ರುತಿಯಲ್ಲೇ ಬರುತ್ತೆ. ಭಕ್ತ ಪ್ರಿಯ ತ್ವೈತತಾ ಪರಿವರ್ಧಮಾನೆ ಮುಕ್ತಾವಿತಾನ ಸ್ವಚತಿ ಸ್ತವ ಪೂರ್ವಮಾಸೀತೆ ಹಾರಾವಲಿ ಪರಮಶೋಭನ ಪರಮಶೋ ರಶನಾಕಲಾಪ ತಾರಾಗಣಸ್ತದನು ಮೌಕ್ತಿಕ ನೂಪರಶ್ರೂಹಿ. ಭಗವಂತನ ಕಾಲ್ ಬೆಳ್ಕೊಂಡು ಹೋಯ್ತಂತೆ. ಆಗ ಪರಿವರ್ಧಮಾನೆ ಹೋಗ್ತಾ ಇರ್ಬೇಕಾದ್ರೆ ಮುಕ್ತಾವಿತಾನ ವಿದತಿ ತವ ಪೂರ್ವಮಾಸೀತೆ, ಆ ನಕ್ಷತ್ರ ಮಂಡಲವೆಲ್ಲ ಇವನಿಗೆ ಚಪ್ರ ಹಾಕ್ದಂಗಿತ್ತಂತೆ ಇವನ ಕಾಲಿಗೆ. ಚಪ್ರ ಬಿಸಿಲಿಗೆ ನಾವು ಚಪ್ರ ಹಾಕ್ತಾ ಇಲ್ಲ, ಹಾಗೆ ವಿತತಂ ಅಂದ್ರೆ ತವಾಸೀತ್ ಕಡೆಗೆ ಹೋಗಿ ಇನ್ನೂ ಬೆಳ್ಕೊಂಡು ಹೋಗ್ತದೆ. ಹಾರಾವಲಿ ಪರಮಧೋರ ರಶನಾ ಕಲಾಪ ಕಡೆಗೆ ಪರಮಥೋ ರಶನಾ ಕಲಾಪ. ಹೋಗ್ತಾ ಹೋಗ್ತಾ ಹಾರಾವಳಿ ಅವನ ಕಂಟಿಗೆ ಬೆಳೆಯುವಾಗಂತೆ ಅವನ ಕಂಟಿಗೆ ಹಾರದ ತರ ಆಯ್ತಂತೆ, ಯಾವುದು ನಕ್ಷತ್ರ ಪುಂಜ ಹಾರವಾಯ್ತಂತೆ. ಅದಕ್ಕೆ ಇನ್ನೂ ಹೋಗ್ತಾವಾಗ ರಶನಾ ಕಲಾಪ ಕಡೆಗೆ ಅವನಿಗೆ ಸೊಂಟಕ್ಕೆ ಉಡ್ಯಾಣ ತರ ಆಯ್ತಂತೆ. ಅಷ್ಟು ಬೆಳ್ಕೊಂಡು ಹೋದ. ಇನ್ನೂ ಬೆಳ್ಕೊಂಡು ಅಂದ್ರೆ ತಾರಾಗಣ ಸ್ತದನು ಮೌಕ್ತಿಕ ನೂಪುರಶ್ರೀ ಕಡೆಗೆ ತಾರಾಗಣ ಬರ್ತಾ ಅವನ ಕಾಲಿನ ಉಂಗುರವಾಗೋಯ್ತಂತೆ. ಅದು ಅವನಿಗೆ ಚಪ್ರವಾಗಿದ್ದು ಕತ್ತಿಗೆ ಹಾರವಾಗಿ ಸೊಂಟಕ್ಕೆ ಅವನಿಗೆ ಉಡ್ಯಾಣ ತರ ಆಗಿ ಕಡೆಗೆ ಕಾಲಿನ ನೂಪುರವಾಗಿ ಆಯ್ತು. ಅಷ್ಟು ದೊಡ್ಡದ ಬೆಳೆದ ಅಂದ್ಬಿಟ್ಟು ಅದ್ಭುತವಾಗಿ ಅದನ್ನು ಕೊಂಡಾಡ್ತಾರೆ. ಆ ತರ ವಾಮನ ಇದಾನಲ್ಲ ಅವನು ಇಂತಹ ತ್ರಿವಿಕ್ರಮವಾದವನ ಕಡೆಗೆ
ಅವನ ನಮ್ಮನ್ನ ಕಾಪಾಡ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಇನ್ನೊಂದು 2-3 ವಿಶೇಷ ಅಂತ ಹೇಳ್ಬೇಕು ಅಂದ್ರೆ ಇಲ್ಲಿ ದಯಾಶಕ್ತದಲ್ಲೂ ಸಹ ಇದನ್ನ ಸ್ವಾಮಿ ಇದನ್ನ ಬಹಳ ಕೊಂಡಾಡ್ತಾರೆ. ಅದರಲ್ಲಿ ದಯಾಶಕ್ತದಲ್ಲಿ 85ನೇ ಶ್ಲೋಕದಲ್ಲಿ ಬರ್ತದೆ ಇದಕ್ಕೆ ಪ್ರಸಕ್ತ ಮಧುನಾ ವಿಧಿ ಪ್ರತಿಪ್ರಣಿಹಿತೈಃ ಸಪರ್ಯೋದಕೈಃ ಸಮಸ್ತ ದುರಿತಾಚ್ಚಿದ ನಿಗಮಗಂಧಿನಾತ್ವಂ ದಯೆ ಅಶೇಷಮವಿಶೇಷತಸ್ಥಜಗದಂಜನಾದ್ರೀಶೀತು ಚರಾಚರ ಮಚೀಕರಶ್ಚರಣ ಪಂಕಜೇನಾಂಕಿತಂ. ಅಲ್ಲಿ ದಯಾಶುದ್ಧಗಂಧ ದಯೆನೇ ಇದೆಲ್ಲ ಮಾಡಿಸಲು ಅಂತ ಸ್ವಾಮಿ ಯಾವಾಗಲೂ ಹೇಳ್ಬೇಕಾಗಿದೆ. ಕಡಕ್ಕೆ ವಿಧಿ ಪ್ರಣೀತೈಹಿ ಬ್ರಹ್ಮನಿಂದ ಪ್ರಣೀತ ಅದಕ್ಕೆ ಸಪರ್ಯೋದಕೈಹಿ ಅವನ ಬ್ರಹ್ಮನಿಂದ ಭಗವಂತನ ಪಾದದಿಂದ ತೊಳೆಯಲ್ಪಟ್ಟಂತ ಉದಕ ಇದೆಲ್ಲ ಅದು ಸಮಸ್ತ ದುರಿತ ಚಿದ ನಿಗಮಗಂಧಿನಾತ್ವಂ ದ್ವಯ ನೀನು ಆ ಭಗವಂತನ ಪಾದದಲ್ಲಿ ಇದ್ದಿದ್ರಿಂದ ಅದಕ್ಕೆ ಮಧು ನಿಗಮಗಂಧ ಅದಕ್ಕೆ ವೇದಗಳ ಗಂಧವು ಸೇರ್ಕೊಂಡಂತೆ ಗಂಗೆಗೆ ಸೇರ್ಕೊಂಡು ಸಮಸ್ತ ದುರಿತ ಅದಕ್ಕೆ ಪಾವನತ್ವ ನೀಡಿದಂತೆ ಎಲ್ಲಾ ಪಾಪವನ್ನು ಸಮಸ್ತ ಎಲ್ಲಾ ಪಾಪವನ್ನು ತೆಗೆದುಹಾಕುವ ಒಂದು ಶಕ್ತಿ ಭಗವಂತನ ಪಾದಕ್ಕೆ ಬಂದಿದ್ರಿಂದ ಗಂಗೆಗೆ ಅದಕ್ಕೆ ಎಲ್ಲಾ ಪಾಪವನ್ನು ತೆಗೆದುಹಾಕುವ ಶಕ್ತಿ ಇದೆ ಈಗಲೂ ಅಂತೀವಲ್ಲ. ಯಾಕಂದ್ರೆ ಭಗವಂತನ ಪಾದ ಸ್ಪರ್ಶವಾದ್ರಿಂದ ಅದು ನಿಗಮದ ಗಂಧ ಬೇರೆ, ವೇದದ ವಾಸನೆ ಬೇರೆ ಸೇರ್ಕೊಂತ ಅದಕ್ಕೆ ಅದನ್ನ ಹೇಳ್ತಾರೆ ಅಶೇಷಂ ಅವಿಶೇಷಸ್ಥ ತ್ಯಜಗಂಧನಾದಿ ಶ್ರೀತು. ಅದು ಅಂಜನಾದ್ರಿ ಅಂತ ಶ್ರೀನಿವಾಸ ಇದರಲ್ಲಿ ಅಶೇಷವಾಗಿ ಯಾವ ಚೂರು ಇಲ್ಲದೆ ಚರಾಚರಗಳು ಎಲ್ಲವನ್ನೂ ಸಹ ಚರಾಚರ ಮಚೀಕರ ಚರಣ ಪಂಕಜೇನ್ ಅಂಕಿತಂ. ನೀನು ಅವನ ತ್ರಿವಿಕ್ರಮಕಾರ ಮಾಡಿದಾಗ ಎಲ್ಲರಿಗೂ ಸಹ ಚರಾಚರ ಚಂದ್ರ ಚೇತನಾಚೇತ ಎಲ್ಲವೂ ಸಹ ಭಗವಂತನ ಪಂಕಜದ ಅಂಕಿತ ಸಮಾಶ್ರಯಣ ಮಾಡಿದಾಗೆ ಅಂಕಿತ ಮಾಡಿಸ್ದೆ ನೀನು ಮಾಡಿಸ್ದೆ ಅಂತ ದಯೆಗೆ ಬೆಲೆ ಕೊಡ್ತಾರೆ. ಅಲ್ಲಿ ಮುಖ್ಯವಾಗಿ ಅಲ್ಲಿ ತ್ರಿವಿಕ್ರಮಾವತಾರದಲ್ಲೇ ಎಲ್ಲವನ್ನೂ ಸಹ ಹೇಳ್ಬೇಕು ಅದು ಹೇಳ್ತಾ ಇರೋದ್ರಲ್ಲಿ. ಅದಂದ್ರೆ ಇಲ್ಲಿ ಸಿದ್ಧಾಂತಿ ಬಿಹಿ ಅಂತ ಅಂದ್ರೆ ಈ ಗುರುಪಂಕ್ತಿ ವಿಷಯವಾದ ಸಿದ್ಧಾಂತ ಅಂತ ಹೇಳ್ತಾರೆ. ಇದನ್ನ ಯಾತಕ್ಕೆ ಇದನ್ನ ಹೇಳ್ದಂತ ನಿಮ್ಗೆ ಹೇಳಿದ್ದೆ. ಆ ಸ್ವಾಮಿಗೆ ಯಾವಾಗಲೂ ಆಚಾರ್ಯನ ಹೇಳೋದು ಅದನ್ನ ಅವರೇ ಗುರು ಪರಂಪರಾಧಿಕಾರದಲ್ಲಿ ಹೇಳಬೇಕಾದಂದ್ರೆ ಇದನ್ನ ಹೇಳ್ತಾರೆ. ಹೃತ್ಪದ್ಮ ಸಿಂಹಾಸನ ರಸಿಕ ಹಯಗ್ರೀವ ಹೇಶೋರ್ಮಿಘೋಷ ಕ್ಷಿಪ್ರ ಪ್ರತ್ಯಾರ್ಥಿ ದೃಷ್ಟಿರ್ ಜಯತಿ ಬಹುಗುಣಾಂ ಪಂಕ್ತಿರಸ್ಮದ್ ಗುರುಣಾಂ ದಿಕ್ಸೌದ ಬದ್ಧ ಜೈತ ಧ್ವಜಪಟ ಪವನ ಸ್ಫಾತಿ ನಿರ್ಧೂತ ತತ್ತತ್ ಸಿದ್ಧಾಂತ ಸ್ತೋಮತೂಲ ಸ್ತಬಕ ವಿಗಮನ ವ್ಯಕ್ತ ಸದ್ವರ್ತನೀಕ ಅಂದ್ಬಿಟ್ಟು ಇದು ಹೇಳ್ತಾರೆ. ಇದರಲ್ಲಿ ಹೃತ್ಪದ್ಮ ಸಿಂಹಾಸನ ನಮ್ಮ ಹೃದಯದಲ್ಲಿ ತಮಗೆ ಹೇಳ್ಕೊತಾರೆ. ಹೃದಯದಲ್ಲಿ ಹೃತ್ಪದ್ಮ ಅವರ ಸಿಂಹಾಸನದಲ್ಲಿ ಯಾರು ಹಯಗ್ರೀವ ಹೇಶೋರ್ಮಿ ಘೋಷ ಭಗವಂತ ಹಯಗ್ರೀವ ಕೂತ್ಕೊಂಡು ಅವನು ಘೋಷ ಮಾಡ್ತಾನಲ್ಲ ಊರ್ಮಿ ಘೋಷ ಮಾಡ್ತಾನೆ. ಘೋಷ ಕ್ಷಿಪ್ರ ಪ್ರತ್ಯರ್ಥಿ ದೃಪ್ತಿರ್ ಜಯತಿ ಬಹುಗುಣ. ಆ ಘೋಷದಿಂದ ಯಾರು ಎದುರಿಗೆ ವಾಳಿಗಳು ಯಾರು ಬಂದ್ರು ಅವ್ರೆಲ್ಲರನ್ನೂ ಸಹ ಜಯತಿ ದೃಷ್ಟಿಯಿಂದಲೇ ಜಯಿಸ್ಬಿಡ್ತಾರಂತೆ ಭಗವಂತ ಒಳಗಡೆ ಇರೋದ್ರಿಂದ ನಮ್ಮ ಪೂರ್ವಾಚಾರ್ಯ ಹೇಳ್ಕೊತಾರೆ. ನಾವು ಅವ್ರನ್ನ ಅವರ ದೃಷ್ಟಿಯಿಂದಲೇ ಎಲ್ಲರನ್ನೂ ಜಯಿಸ್ಬಿಡ್ತಾರಂತೆ ಅವರು. ಬಹುಗುಣಾಂ ಪಂಕ್ತಿರಸ್ಮದ್ ಗುರುಣಾಂ. ಇದು ಬಹುಗುಣಾಂ ಅಸ್ಮದ್ ಗುರುಣಾಂ ಬಹುಗುಣಾಂ. ನಮ್ಮ ಗುರು ಪರಂಪರೆ ಇದೆಯಲ್ಲ ಎಂತಹ ಪರಂಪರೆ. ಅವರ ಹೃದಯ ಪದ್ಮದಲ್ಲಿ ಕೂತ್ಕೊಂಡಿದ್ದಾನೆ. ಅವರ ದೃಷ್ಟಿಯಿಂದಲೇ ಎಲ್ಲ ಇವರು ಸಹ ಹಾಗೆ ಮಾಡ್ತಾರೆ. ಅದಕ್ಕೆ ಆ ಕಡೆ ದಿಕ್ಸೌದ ಬದ್ಧ ಜೇತ ಧ್ವಜ ಯಾವಾಗ್ಲೂ ನಾವು ಗೆದ್ದು ಧ್ವಜ ಪಟವನ್ನು ಹಾರಿಸ್ತೀವಲ್ಲ ಹಾಗೆ ಆಚಾರ್ಯರು ಎಲ್ಲಾ ದಿಕ್ಕುಗಳಲ್ಲೂ ವಾದಿಗಳನ್ನ ಗೆದ್ದು ದಿಕ್ಸೌದ ಅದನ್ನ ಹೇಳ್ತಾರೆ. ದಿಕ್ಸೌದ ಜೈತ ಧ್ವಜಪಟ ಪವನ ಸ್ಫಾತಿ ನಿರ್ಧೂತ ತತ್ತತೆ. ಅವರ ನಿಲ್ಲಿಸ್ತಾರಂತೆ. ಆಗ ಪವನ ಸ್ಫಾತಿ ಆ ಗಾಳಿಯಿಂದ ಓಡ್ಬೇಕಾದ್ರೆ ಪಟ ಹಾರ್ತಾ ಇದಂತೆ. ಇಲ್ಲಿ ರಾಮಾನುಜ ಸಿದ್ಧಾಂತ ಇಲ್ಲಿದೆ, ಅದನ್ನ ನೀವು ಯಾರು ಮಾಡಕ್ಕಾಗಲ್ಲ ಅಂತ. ಸಿದ್ಧಾಂತ ಸ್ಥೂಲ ಸ್ತಬಕ ವಿಗಮನ ವ್ಯಕ್ತ ಸದ್ವರ್ತಿನೀಕ ಅಂತ ಹೇಳ್ತ ಕಡೆಗೆ. ಆಗ ನಮ್ಮ ಈ ಗುರು ಪಂಕ್ತಿ ಏನಾಯ್ತ ಅಂದ್ರೆ ನಮ್ಮ ಸಿದ್ಧಾಂತವನ್ನು ದೃಢವಾಗಿ ಸ್ಥಾಪಿಸಿದ್ರು ಆಚಾರ್ಯ ಪರಂಪರೆ ಹೋಗೋದ್ರಿಂದ. ಅದಕ್ಕೆ ಇಲ್ಲೂ ಸಹ ಅದೇ ಪದವನ್ನ ತಗೊಂಡಿದ್ದಾರೆ. ಅದೇ ಮತ್ತೆ ಮುಂದಕ್ಕೆ ಬರಬೇಕಾದಂದ್ರೆ ಇದರಲ್ಲೂ ಸಹ ಒಂದು ಪದವನ್ನು ಹಾಕ್ತಾರೆ. ಅದರಲ್ಲಿ ಹೇಳ್ತಾರೆ ನಾಲೇಕ ಸ್ಪೃಹಣೀಯ ಸೌರಭ ಮುಚ ವಾಚಾನ ಯಾಚಾಮಹೇ ಶುದ್ಧಾನಾಂತು ಲಭೇಮಹಿ ಸ್ಥಿರದೆಯಾಂ ಶುದ್ಧಾಂತ ಸಿದ್ಧಾಂತಿನಾಂ.
ಮುಕ್ತೈಶ್ವರ್ಯ ದಿನ ಪ್ರಭಾತ ಸಮಯ ಸತ್ಯಂ ಪ್ರಸತ್ಯಂ ಮುಹುಹು ಅಂತ ಹೇಳ್ತಾರೆ ಅಲ್ಲಿ. ಇಲ್ಲಾಂದ್ರೆ ಅಲ್ಲಿ ನಾಳೀಕ ಸ್ಪೃಹಣೀಯ ಸೌರಭ ಮುಚ, ಭಗವಂತನ ನಾಳೀಕ ಪದ್ಮ, ಇಲ್ಲಿ ನಾಳೀಕದಿಂದ ಪದ್ಮ ಪರತ್ವ, ಇಲ್ಲಿ ಭಗವಂತನ ಪಾದಪದ್ಮವನ್ನು ಹೊಗಳಿದ್ರು ಈ ಸ್ತೋತ್ರದ ಇದರಲ್ಲಿ, ವಿಕ್ರಮಾವತಾರದಲ್ಲಿ ಈ ಸ್ತೋತ್ರದಲ್ಲಿ. ಅಲ್ಲಿ ನಾಳೀಕ ಪದ್ಮವನ್ನ ಈ ದಶತ್ರಯಸಲ್ಲಿ ನಾಳೀಕ ಪದ್ಮ, ಅವನ ಇದರ ನಾಳಿಕ ಅಂದ್ರೆ ಅವನ ಇದರಲ್ಲಿರುವಂತಹ ಹೊಕ್ಕಳಲ್ಲಿರುವ ನಾಭಿಯಲ್ಲಿರುವ ಪದ್ಮವನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ಅದರಲ್ಲಿ ಶುದ್ಧಾನಾಂತ ಲಭೇ ಮಹಿ ಸ್ಥಿರಧಿಯಾಂ ಶುದ್ಧಾಂತ, ಅದರಿಂದ ಶುದ್ಧವಾದ ಸಿದ್ಧಾಂತ ಸಿಕ್ತು ನಮಗೆ. ಏನಪ್ಪಾ ಅಂದ್ರೆ ಪರಮಾತ್ಮ ಶ್ರೀಮನ್ನಾರಾಯಣೇ ಪರತ್ವ ಅನ್ನೋ ಶುದ್ಧ ಸಿದ್ಧಾಂತ ಸಿಕ್ತಂತೆ ಅದು. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಇವರು ಶುದ್ಧಾಂತ ಸಿದ್ಧಾಂತಿನ ಅಂದ್ರೆ ಇಲ್ಲಿ ಸಿದ್ಧಾಂತಿಗಳು ಅಂದ್ರೆ ಇದು ಶುದ್ಧಾಂತ ಸಿದ್ಧಾಂತಿಗಳು ಅಂದ್ರೆ ಪಾತಿವ್ರತ್ಯ ಉಳ್ಳ, ಅಂದ್ರೆ ಪರಮಾತ್ಮನನ್ನ ಬಿಟ್ಟು ಬೇರೆ ಯಾರಲ್ಲೂ ವ್ಯಾಮೋಹನ ಹಿಡಿದಂತವರು ಶುದ್ಧಾಂತ ಸಿದ್ಧಾಂತಿಗಳು. ಸಿದ್ಧಾಂತಿಗಳು ಏಕಾಂತಿಗಳು, ಶುದ್ಧಾಂತ ಸಿದ್ಧಾಂತ ಪರಮೈಕಾಂತಿಗಳು ಅಂತ. ಅವರಿಂದ ಅದೇ ಮುಕ್ತೈಶ್ವರ್ಯ ದಿನ ಪ್ರಭಾತ ಸಮಯ ಸತ್ಯಂ ಪ್ರಸತ್ಯಂ. ಅವ್ರು ಏನು ಪಕ್ಕ ಕಾಯ್ತಾ ಅಂದ್ರೆ ಮುಕ್ತೈಶ್ವರ್ಯ ಒಂದಕ್ಕೆ ಮಾತ್ರ ಕಾಯ್ತಾರೆ. ದಿನ ಪ್ರಭಾತ, ದಿನ ಬೆಳಗ್ಗೆಯಿಂದ ದಿನ ಬೆಳಗಾದ್ರೆ ನಮ್ಮ ಸಿದ್ಧಾಂತ ಏನಂದ್ರೆ ಆಯ್ತು ಇವತ್ತು ದಿನ ಕಳೀತು ಅಂದ್ರೆ ಒಂದು ದಿನ ಹತ್ತಿರವಾಗ್ತಾ ಇದ್ದೀನಿ, ಒಂದು ದಿನ ಹೋದ್ರೆ ಒಂದಿನ ಹತ್ರ ಆಗ್ತಿದೆ ಅಲ್ಲ. ಮುಕ್ತೈಶ್ವರ್ಯಕ್ಕೆ ಒಂದು ದಿನ ಕಡಿಮೆ ಆಯ್ತಲ್ಲ. ಇದಕ್ಕೆ ಕೌಂಟ್ ಡೌನ್ ಹೇಗ್ ಮಾಡ್ತೀವೋ ಆತರ ಒಂದು ರಾಕೆಟ್ ಆತರ ಕೌಂಟ್ ಡೌನ್ ಆಗ್ತಾ ಇದೆ ಈಗ. 365 364 ಆತರ ಮುಕ್ತೈಶ್ವರ್ಯ ದಿನ ಪ್ರಭಾತ ಸಮಯ ಸತ್ಯಂ ಪ್ರಸತ್ಯ, ಅದನ್ನು ಸಂತೋಷ ಪಡ್ತಾರಂತೆ ಅವರು. ಒಂದಿನ ನಾವು ಅಯ್ಯೋ ಒಂದು ಆಯ್ಸ್ ಹೋಯ್ತಲ್ಲ ಅಂತ ನಾವು ದುಃಖ ಪಡೋದು, ಅಯ್ಯೋ ಆಯ್ಸಲ್ಲ ಸಂತೋಷ ಅಂದ್ರೆ ಶುದ್ಧ ಸಿದ್ಧಾಂತಿಗಳಾಗಿದ್ದವರು ಮಾಡ್ತಾರೆ. ಅದಕ್ಕೆ ಅಲ್ಲಿ ಶುದ್ಧಾಂತ ಧ್ವಜಪಡಿ ಮತ್ತು ಅದನ್ನೂ ಸೇರಿಸ್ಕೊಂಡು ಇಲ್ಲಿ ನಮ್ಮ ಸಿದ್ಧಾಂತವನ್ನು ಸೇರಿಸ್ಕೊಂಡು ಭಗವಂತನ ಪರತ್ವವನ್ನು ತೋರಿಸಿ, ಭಗವಂತ ಯಾರಪ್ಪ ಪರ ಅಂತ ಲೋಕಕ್ಕೆ ತೋರಿಸ್ಕೊಟ್ಟಂತೆ. ನಮ್ಮ ಸಿದ್ಧಾಂತ ಏನು ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಪರಮ, ಅವನ ತೆಗೆದು ಆ ಸಿದ್ಧಾಂತವನ್ನ, ಅದು ಶುದ್ಧಾಂತ ಸಿದ್ಧಾಂತ ಇಲ್ಲಿ ಹೇಳಿದ್ದೇನೆ. ಭಗವಂತ ತನ್ನ ಕಾಲಿನ ಮೂಲಕ ಲೋಕ ತೋರಿಸ್ಕೊಟ್ಟಂತೆ, ನಾನೇ ಪರ, ಇನ್ಯಾರು ಇಲ್ಲ, ಇದ್ರೆ ಹೇಳಿ ಅಂದ್ಬಿಟ್ಟು ಯಾರು ಇಲ್ಲ ಬರ್ತಾರಲ್ಲ ಅದೇ ಪರ ಅಂದ್ಬಿಟ್ಟು ತೋರಿಸ್ಕೊಂತ ಅದ್ಭುತ ಹೇಳ್ತಾರೆ. ಇಲ್ಲಿಗೆ ತ್ರಿವಿಕ್ರಮಾವತಾರ ಇಲ್ಲಿಗೆ ಮುಗೀತು. ಇಲ್ಲಿಗೆ ನಾಳೆ ನೆಕ್ಸ್ಟ್ ಕ್ರೋಧಾಗ್ನಿಂಜಮದಗ್ನಿ ಪೀಡನ ವಿವಂ ಸಂತರ್ಪ ಇಶ್ಚನ್ ಕ್ರಮಾತ್ ಯತ್ಪ್ರಸ್ತಾವತ ಮುಚ್ಚಿತ, ಅದನ್ನ ಮುಂದಿನ ಇದಕ್ಕೆ ಶ್ಲೋಕ ಮಾತ್ರ ಹೇಳ್ತೇನೆ. ಅಕ್ಷತ್ರಾವಿ ಸಂತತ ಕ್ಷೈವಾಂ ತ್ರಿಸಪ್ತ ಸಿತ್ವಕ್ಷಿತಿಂ ದತ್ವಾ ಕರ್ಮಣಿ ದಕ್ಷಿಣ ಕ್ವಚಾತಾಂ ಆಸ್ಕಂದ್ಯ ಸಿಂಧುಂ ವಸನ್ ಅಬ್ರಹ್ಮಣ್ಯಮಪಾಕರೋತು ಭಗವಾನ್ ಅಬ್ರಹ್ಮ ಕೀಟಂ ಮುನಿ. ಪರಾಶರ ಇದು ಪರಶುರಾಮ ಅವತಾರ. ಅದನ್ನು ಮುಂದಿನ ಕ್ಲಾಸನ್ನು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿವಶರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ದ್ವಿಜಯತಾಂ ಭುವಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಸೋಮವಾರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅಡಿಯೇನ್ ಮಮ್ಮ. ನಮಸ್ಕಾರ ಮಮ್ಮ. ಇದು ಭಗವಂತ ಈಗ ಭೂಮಿನೆಲ್ಲ ಅಳ್ಕೊಂಡ್ಮೇಲೆ ಬಲಿ ಚಕ್ರವರ್ತಿನೂ ಭೂಮಿ ಎರಡನೇ ಪಾದದಲ್ಲಿ ಭೂಮಿನೆಲ್ಲ ಅಳ್ಕೊಂಡ್ಮೇಲೆ ಬಲಿ ಚಕ್ರವರ್ತಿನ ಸೇರ್ಸಿನೇ ಅಳ್ಕೊಂಡಿರ್ತಾರೆ ಅಲ್ವಾ? ಮತ್ತೆ ಇನ್ನೊಂದು ಬಲಿ ಚಕ್ರವರ್ತಿ ಭೂಮಿ ಇರ್ಬೋದು ಎಲ್ಲಾರಿದ್ದ ಹಾಗೆ. ಆದ್ರಿಂದ ಭೂಮಿ ಒಂದು ಅವನ ಸಾಮ್ರಾಜ್ಯ ಭೂಲೋಕ ಇತ್ತು, ದ್ಯುಲೋಕ ಇತ್ತು. ದ್ಯುಲೋಕ ಅಂತರಿಕ್ಷ ಅದನ್ನ ಅಳ್ಕೊಂಡ್ಬಿಟ್ಟ, ಭೂಲೋಕನ ಅಳ್ಕೊಂಡ್ಬಿಟ್ಟ. ಎರಡು ಕಾಲ ಆಗೋಯ್ತಲ್ಲ. ಇನ್ನೊಂದಕ್ಕೆ ಬೇರೆ ಏನಿಲ್ಲ, ಅವನು ಇದ್ದ ತಾನೆ ಪಾಪ ಎಲ್ಲವನ್ನೂ ಕೊಟ್ಬಿಟ್ಟಿನಲ್ಲ. ಅವನು ತನ್ನ ಸಮಸ್ತವನ್ನು ಕೊಟ್ಟ ಮೇಲೆ ಇರೋದು ಅವನಿಗೆ ನನ್ನ ತಲೆ ಒಂದೇ ಇರೋದು ಅಂತ ತನ್ನ ತಲೆಯನ್ನು ತೋರಿಸ್ತಾನೆ. ಅಲ್ಲಿ ಎರಡು ವಿಶೇಷ ಅಂದ್ರೆ ಯಾರಿಗೆ ಭಗವಂತನ ಪಾದವನ್ನ ನೇರವಾಗಿ ಇಡುವುದು ಅವನು ಬಲಿ ಚಕ್ರವರ್ತಿ ಬಿಟ್ರೆ ಯಾರಿಗೂ ಸಿಕ್ಕಿದೆ ಅದು. ಪ್ರಹ್ಲಾದನಿಗೂ ಸಿಕ್ಲಿಲ್ಲ ಅದು.
ಅನುಗ್ರಹ ಮಾಡದೆ ತವರ ನೇರವಾಗಿ ತನ್ನ ಪಾದವನ್ನ ತಲೆಯ ಭಗವಂತನ ಇಡ್ತಾನೆ ಅಂದ್ರೆ ಯಾರಿಗೆ ಒಂದು ಸೌಭಾಗ್ಯ ಸಿಗುತ್ತೆ? ಬಲಿ ಚಕ್ರವರ್ತಿ ಸಿಗ್ತದೆ. ಅವನು ಪ್ರತಿಯೊಂದು ಸಹ ಅದು ಇಡೋದು ಸಹ ತುಳಿಯೋದಕ್ಕೆ ಅಂತ ಹೇಳ್ತಾರಲ್ಲ, ತುಳಿಯೋದಕ್ಕಲ್ಲ, ಅನುಗ್ರಹಕ್ಕಾಗಿ. ಈಗ ಭಗವಂತ ನಾವು ತಲೆ ಮೇಲೆ ಇಟ್ಟ ನಾವು ಭಗವಂತ ತುಳಿತಾನೆ ಅಂತೀವ ನಾವು. ಅನೇಕ ವ್ಯಾಖ್ಯಾನಕಾರರು ಬಹಳ ತಪ್ಪಾಗಿ ಮಾಡ್ತಾರೆ. ಅವನ ಇದು ಬಲಿಯನ್ನು ತುಳಿದು ಭೂಮಿಗೆ ತಳೆದ ಅಂತೆಲ್ಲ ಹಾಕ್ತಾರಲ್ಲ, ಬಹಳ ಕೆಟ್ಟವಾದ ಅದೆಲ್ಲ ಇದು. ಅದಕ್ಕೆ ಸ್ವಾಮಿ ನಮ್ಮ ಸಿದ್ಧಾಂತವಲ್ಲ ಅನ್ನೋದಕ್ಕೋಸ್ಕರ ತೋರಿಸ್ಬಿಟ್ಟಿದ್ದಾರೆ. ಇದೇ ಅವನಿಗೆ ಅನುಗ್ರಹ ಮಾಡಿದ್ದು. ಈಗ ನಮಗೆ ಯಾರು ಭಗವಂತನ ನಾವೇ ಬೇಡ್ತೀವಿ ತಲೆ ಮೇಲೆ ಕಾಲಿಡುವಂತ, ಆ ಥರ ನೇರವಾಗಿ ಇಟ್ಟಿದ್ದಾನೆ ಅಂದ್ರೆ ಅದಕ್ಕಿಂತ ಇನ್ನೇನು ಭಾಗ್ಯ ಅವನಿಗೆ. ಅವನೇ ಭಾಗ್ಯವಾಗಿ ಸ್ವೀಕರಿಸಿದ್ದಾನೆ. ನಾವು ಅವನ್ನ ತುಳಿದು ಭೂಮಿಗೆ ತಳ್ಳಿದ್ರು ಕೆಳಗಡೆ ಪಾತಾಳಕ್ಕೆ ಅಂತ ಎಲ್ಲ ಕಥೆಗಳೆಲ್ಲ ಹಾಗೆ ಆಗ್ತಾ ನೋಡಿ. ಬಹಳ ತಪ್ಪು ಅದೆಲ್ಲವೇ. ಮಕ್ಕಳಿಗೆಲ್ಲ ಇದು ತಪ್ಪು ಒಂದು ಇದು ಬರುತ್ತೆ ಅದು. ಅದಕ್ಕೆ ನಾವು ಹೇಳ್ಬೇಕಾದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಎಲ್ಲೂ ನೋಡಿ ಅವರ ಅವನಿಗೆ ಇಂದ್ರನಿಗೆ ಇದೆಲ್ಲ ಮಾಡಿ ತೆಗೆದು ಕೊಟ್ಟ ಅಂತ ಎಲ್ಲೂ ಸ್ವಾಮಿ ಹಾಕ್ಲೇ ಇಲ್ಲ. ಅವನ ಯಶಸ್ಸನ್ನ ತೋರ್ಸೋದಕ್ಕೆ ಮಾತ್ರ ಅವತಾರ ಮಾಡ್ದ ಅಂತ ಅದೇ ನಮ್ಮ ಸಿದ್ಧಾಂತ. ಏಕೆಂದ್ರೆ ಪರಾಶರ ಭಟ್ರು ಹೇಳಿದ್ರು, ನಮ್ದು ಅದೇ, ನಮ್ಮ ಪೂರ್ವಾಚಾರ್ಯ ಹೇಳಿದ್ದೆ ಅಂತ ಈ ಸ್ತೋತ್ರದಲ್ಲಿ ಅವನ ಯಶಸ್ಸನ್ನ ಮಾತ್ರ ಹಾಕೋದಕ್ಕೆ ವಾಮನಾವತಾರ ಬಂದಿದ್ದು. ತಿರುಕೆರವ ಅವತಾರ ಯಾತಕ್ಕೆ ಅಂದ್ರೆ ವಾಮನಾವತಾರ ಬೇಡೋದಕ್ಕೆ, ಬೇಡಿದ್ದು ಅವನ ಯಶಸ್ಸನ್ನು ತೋರಿಸೋದಕ್ಕೆ. ಲೋಕದಲ್ಲಿ ಪ್ರಚಯ ಎಂತಹ ಇವನು ದಾನಿ, ಇವನಂತ ದಾನಿ ಇದಾನ ಅಂತ ಲೋಕಕ್ಕೆಲ್ಲವೇ ತಿಳಿಯುವ ಹಾಗೆ ಮಾಡ್ದ ಅನ್ಬಿಟ್ಟು ಅಂತ. ತಲೆ ಮೇಲೆ ಅವನಿಗೆ ಮೂರು ಪಾದಕ್ಕೆ ಇರ್ಬೇಕಲ್ಲ, ಇನ್ನೊಂದು ಪಾದ ನನ್ನ ತಲೆ ಮೇಲೂ ಅಂತ ಅಂದ ಅಷ್ಟೇ. ಅದರಿಂದ ಭೂಮಿಯಲ್ಲಿ ಅಳ್ಕೊಂಡಾಗ ಅವನು ಬರ್ತಾನೆ ಅಂದ್ರೆ ಅದೇ ಎಲ್ಲಾರು ಇಲ್ಲದೆ ಇದ್ರು ಎಲ್ಲರೂ ಬರ್ತಲ್ಲ, ಅದು ಬೇರೆ ಮಾತು. ಅವನಿಗೆ ಬೇರೆ ಏನು ಇಲ್ವಲ್ಲ, ಎಲ್ಲ ಪಾಪ ಕೊಟ್ಬಿಟ್ಟ, ಇನ್ನೇನು ಉಳಿದಿಲ್ಲ ಅವನಿಗೆ. ಅದನ್ನ ನಾ ತಲೆಯನ್ನೇ ತೋರಿಸ್ಕೊಂಡ ಅನ್ಬಿಟ್ಟು ಅಂತ. ಸಂಪೂರ್ಣ ಶರಣಾಗತಿ ಮಾಡ್ಕೊಂಡು ಇನ್ನೇನು ಶರಣಾಗತಿನೇ. ಏನು ಅಂದ್ರೆ ಅವನಿಗೆ ಸಂಪೂರ್ಣವಾಗಿ ಭಗವಂತನಲ್ಲಿ ಅವನ ಕೈ ಬೇಡ್ಕೊಂಡ ಅಂದ್ರೆ ಶರಣಾಗತಿನೇ ಅದು. ಆದ್ರೆ ಅವನಿಗೆ ಅನುಭವಿಸಿ ಬರ್ತಾನೆ, ಇನ್ನೊಂದು ಇಂದ್ರ ಪದವಿಯನ್ನು ಅನುಭವಿಸು, ಆಮೇಲೆ ಅವನು ಮೋಕ್ಷವನ್ನು ಕೊಡ್ತಾನೆ. ಅವನ ಮುಂದಿನ ಒಂದು ಇದರಲ್ಲಿ ಇಂದ್ರ ಪದವಿಯನ್ನು ಅನುಭವಿಸ್ಬೇಕು, ಅನುಭವಿಸಿದ್ಮೇಲೆ ಅವನಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ತಗೋಬಹುದು ಅಂತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿತ್ತು ಸರ್, ತುಂಬಾ ಪ್ರೋಗ್ರಾಮು. ಕ್ಲಾಸ್ ಕ್ಲೋಸ್ ಮಾಡ್ತೀವ್ರೆ, ಸರಿಮ್ಮ, ನಾಳೆ ಸೋಮವಾರ ನೋಡೋಣ ಎಲ್ಲ.